ಯೇಸುವೆ ನೀನೊಬ್ಬನೇ ಉನ್ನತನು ಉನ್ನತನು ಉನ್ನತನು. ನನಗಾಗಿ ನಮಗಾಗಿ ನೀವು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದು ರಕ್ತವನ್ನು ಚೆಲ್ಲಿ ಮರಣ ಹೊಂದಿ ಜಯಕರವಾಗಿ ನುಗ್ಗಿ ಎದ್ದು ಬಂದಿದೆಯಾ. ಇವತ್ತು ನೀವು ಜೀವಂತವಾಗಿದ್ದೀರಾ ಎಂದು ನಾವು ನಂಬುತ್ತೇವೆ. ಯೇಸುವೆ ನೀವು ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ನಿಮಗೆ ಅನಂತ ಕೋಟಿ ವಂದನೆ, ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ, ಮಹತ್ವ, ವಂದನೆ. ಯೇಸುವೆ ನಿಮಗೆ ಸ್ತೋತ್ರ ರಾಜ. ಯೇಸುವೆ ಆರಾಧನೆಯನ್ನು ಆಶೀರ್ವದಿಸು. ಬಂದಿರುವ ಒಂದೊಂದು ಸಹೋದರಿಗಳಿಗಾಗಿ ಸಹೋದರರಿಗಾಗಿ ಸ್ತೋತ್ರ. ಬರುವವರನ್ನು ಬೇಗನೆ ಕರೆತಂದು ಸೇರಿಸು. ಪ್ರಾರಂಭದಿಂದ ಅಂತ್ಯವರೆಗೂ ನೀವೇ ನಮ್ಮೊಂದಿಗೆ ಒಡೆಯನು ರಕ್ಷಕನಾಗಿದ್ದು ನಡೆಸಿಕೊಡು. ನಿಮ್ಮನ್ನು ಮಾತ್ರನೇ ನಾವು ಉದ್ಧರಿಸುತ್ತೇವೆ, ಕೊಂಡಾಡುತ್ತೇವೆ, ನಿಮ್ಮನ್ನೇ ನಾವು ಮಹಿಮೆ ಪಡಿಸುತ್ತೇವೆ. ನಿಮಗೆ ಸ್ತುತಿ ಸ್ತೋತ್ರ ಘನತೆಯನ್ನು ಸಲ್ಲಿಸುತ್ತೇವೆ. ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತ ದಿವ್ಯ ನಾಮದಲ್ಲಿ ಪ್ರಾರ್ಥಿಸುತ್ತಾ ಬಿಡುತ್ತೇವೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿರಿ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿರಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿರಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿರಿ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ಯೇಸುವ ನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾಕ್ಯವು ಸಾರುವೆನು. ನಿತ್ಯ ಭಾಗ್ಯವ ಪಡೆಯಿರಿ ಎಂಬ ವಾರ್ತೆಯ ಸಾರುವೆನು. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀರಲು ಯಾತ್ರಿ ನಿನ್ನ ಬಲಿನ ಬರುವೆನು. ನೀರಲು ಯಾತ್ರಿ ನಿನ್ನ ಬಲಿನ ಬರುವೆನು. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ ಚಪ್ಪಾಳೆ ಹೊಡೆದು ಮಹಿಮೆ ಪಡಿಸೋಣ. ನೆಕ್ಸ್ಟ್ ಹಾಡು. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య.
శక్తి కారణ నీనేసయ్యా, నీనేసయ్యా ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯಾ, ನೀನೇಸಯ್ಯಾ ನನ್ನ ಐಶ್ವರ್ಯ ನೀನೇ, ನಿನ್ನ ಸತ್ಯ ಸ್ತುತಿ ಕಾರಣ ನೀನೇಸಯ್ಯಾ, ನೀನೇಸಯ್ಯಾ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯಾ, ನೀನೇಸಯ್ಯಾ ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಾಂತರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಾಂತರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀನೇಸಯ್ಯ, ಕಾಪಾಡಿದವರು ನೀನೇಸಯ್ಯ, ತಪ್ಪಿಸಿದವರು ನೀನೇಸಯ್ಯ, ಕಾಪಾಡಿದವರು ನೀನೇಸಯ್ಯ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ನಿಮ್ಮೋರೆ ಹೋಗ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿಮ್ಮೋರೆ ಹೋಗ್ತಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ 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 ಯೇಸುವೇ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೇ. చేసిన మేలకు నీవు చూపిన కృపలకు, నీవు చేసిన మేలకు నీవు చూపిన కృపలకు వందనం యేసయ్యా, వందనం యేసయ్యా,
వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా, వందనం యేసయ్యా. బలహీనుడనైన నన్ను నీవెంతగానో బలపరిచావు, క్రీస్తు మహిమైశ్వర్యములో ప్రతి అవసరమును తీర్చావు. బలహీనులమైన నన్ను నీవెంతగానో బలపరిచావు, క్రీస్తు మహిమైశ్వర్యములో ప్రతి అవసరమును తీర్చావు. వందనం యేసయ్యా, 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 వందనం యేసయ్యా. నీవు చేసిన మేలకు, నీవు చూపిన కృపలకు, నీవు చేసిన మేలకు, నీవు చూపిన కృపలకు, నీవు చేసిన మేలకు, నీవు చూపిన కృపలకు, నీవు చేసిన మేలకు, నీవు చూపిన కృపలకు. వందనం యేసయ్యా, 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 వందనం యేసయ్యా. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕರಳ ಮೇಲೆ ದರ್ಶಿಲೋಣ. ಯೇಸುವೇ ನಿನಗೆ ವಂದನೆ, ನಿನಗೆ ಸ್ತುತಿ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಮಹತ್ವ. ಯೇಸು ನೀನು ಮಾಡಿರೋ ಒಂದೊಂದು ಉಪಕಾರಕ್ಕಾಗಿ ಸ್ತೋತ್ರ, ನೀನು ಮಾಡಿರೋ ಒಂದೊಂದು ಅದ್ಭುತಕ್ಕಾಗಿ ಸ್ತೋತ್ರ, ಒಂದೊಂದು ಅತಿಶಯಕ್ಕಾಗಿ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಎಲ್ಲ ಸ್ತುತಿಸಿ, ಸ್ತುತಿ ಮಾಡಿ, ಸ್ತೋತ್ರ ಮಾಡಿ. ಎಲ್ಲರೂ ಗಟ್ಟಿಯಾಗಿ, ಗಟ್ಟಿಯಾಗಿ. உயிரோடு எழுந்தவரே உம்மை ஆராதனை செய்கிறோம். ஜீவனின் அதிபதியே உம்மை ஆராதனை செய்கிறோம். உயிரோடு எழுந்தவரே உம்மை ஆராதனை செய்கிறோம். ஜீவனின் அதிபதியே
Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. மரணத்தை ஜெயித்தவரே, உம்மை ஆராதனை செய்கிறோம். பாதாளம் வென்றவரே, உம்மை ஆராதனை செய்கிறோம். மரணத்தை ஜெயித்தவரே, உம்மை ஆராதனை செய்கிறோம். பாதாளம் வென்றவரே, உம்மை ஆராதனை செய்கிறோம். அல்லேலூயா, ஹோசன்னா. அல்லேலூயா, ஹோசன்னா. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. அகிலத்தை ஆள்பவரே, உம்மை ஆராதனை செய்கிறோம். ஞானான பாக்கியமே, உம்மை ஆராதனை செய்கிறோம். அகிலத்தை ஆள்பவரே, உம்மை ஆராதனை செய்கிறோம். ஆனந்த பாக்கியமே, உம்மை ஆராதனை செய்கிறோம். Hallelujah, Hosanna. 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 Hallelujah. எல்லாரும் பாடுவோமா? Hallelujah, Hosanna. Hallelujah, Hosanna. Hallelujah, Hosanna. Hallelujah,
ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಎಲ್ಲರೂ ಮಾತಾಡಿ ಮಾತಾಡಿ ಸ್ತುತಿಸಿ, ಅನ್ಯ ಭಾಷೆಗಳಲ್ಲಿ ಸ್ತೋತ್ರ ಮಾಡಿ. ಇದು ನನ್ನ ವೇದ ಪುಸ್ತಕವಾಗಿದೆ, ಇದು ನನ್ನ ಜೀವ ಪುಸ್ತಕವಾಗಿದೆ. ನಾನು ಹೊಂದಿಕೊಳ್ಳುವಂಥ ವಚನ ಜೀವವುಳ್ಳ ವಚನ, ಆಶೀರ್ವಾದಕರ ವಚನ, ಸಮೃದ್ಧಿ ಕೊಡುವ ವಚನ, ನನ್ನ ಬಾಳನ್ನು ಬದಲಾಯಿಸುವಂಥ ವಚನ. ಈ ವಾಕ್ಯ ನನ್ನ ಬಗ್ಗೆ ಏನಂದು ಹೇಳುತ್ತೋ ಅದೇ ರೀತಿಯಾಗಿ ಬದಲಾಗುತ್ತೇನೆ. ಇದೊಂದು ವಿಶೇಷ ಪುಸ್ತಕವಾಗಿದೆ. ಇದನ್ನು ಹೊತ್ಕೊಂಡಿರೋ ನಾನು ವಿಶೇಷವನಾಗಿದ್ದೇನೆ. ಈ ಪುಸ್ತಕ ಕೊಟ್ಟಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್. ಹೌದಣ್ಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಲೂಕ எழுதின சுவிசேஷம் 24ஆம் அதிகாரம் முதல் 7 வசனத்தை எல்லாரும் சேர்ந்து சத்தமா வாசிப்போம். Now on the first day of the week, very early in the morning, they and certain other women with them came to the tomb, bringing the spices which they had prepared, but they found the stone rolled away from the tomb. Then they went in and did not find the body of the Lord Jesus. And it will happen, as they were greatly perplexed about this, that behold, 2 men stood by them in shining garments. Then as they were afraid and bowed their faces to the earth, they said to them, Why do you seek the living among the dead? He is not here, he is risen. Remember how he spoke to you when he was still in Galilee, saying, The Son of Man must be delivered into the hands of sinful men and be crucified, and the third day rise again. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಜಾವದಲ್ಲಿ ವಂದನೆ. ಗ್ರೀಟ್ ಯು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಕರ್ತನು ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. 1ನೇ ಕೊರಿಂಥಿಯ ಬರೆದ ಪತ್ರಿಕೆ 1ನೇ ಕೊರಿಂಥಿಯ ಪತ್ರಿಕೆ 15ನೇ ಅಧ್ಯಾಯ 55, 56, 57. மரணமே உன் கூர் எங்கே? பாதாளமே உன் ஜெயம் எங்கே? மரணத்தின் கூர் பாவம், பாவத்தின் பலன் நியாயப்பிரமாணம். நம்முடைய கர்த்தராகிய இயேசு கிறிஸ்துவினாலே நமக்கு ஜெயம் கொடுக்கிற தேவனுக்கு ஸ்தோத்திரம். ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ? ಮರಣದ ಕೊಂಡಿ ಪಾಪವೇ? ಮತ್ತು ಪಾಪದ ಬಲಕ್ಕೆ ಆಧಾರ ಧರ್ಮಶಾಸ್ತ್ರವೇ? ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. 2000 ವರ್ಷಗಳ ಹಿಂದೆ ಯೇಸು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದರು. ನಮಗಾಗಿ ಒಡೆಯಲ್ಪಟ್ಟರು, ಜಜ್ಜಲ್ಪಟ್ಟರು, ನಮಗಾಗಿ ಶಿಲುಬಿನಲ್ಲಿ ರಕ್ತ ಚೆಲ್ಲಿದರು, ಜೀವ ಕೊಟ್ಟರು, ಸತ್ತರು, ಮೃತ್ಯುಂಜಯನಾಗಿ ಎದ್ದು ಬಂದರು. ಇವತ್ತು ಯೇಸು ಜೀವಂತವಾಗಿದ್ದಾರೆ. ಯೇಸುವಿನ ಸಮಾಧಿ ಖಾಲಿಯಾಗಿದೆ. ಹೇಗೆ ಇದೆ? ಯೇಸುವಿನ ಸಮಾಧಿ ಖಾಲಿಯಾಗಿದೆ. ಎಲ್ಲ ಸಮಾಧಿಗಳಲ್ಲಿ, ಲೋಕದಲ್ಲಿರುವ ಎಲ್ಲ ಸಮಾಧಿಗಳಲ್ಲಿ ಇವರನ್ನು ಇಲ್ಲಿ ಉಣಿಸಿದ್ದಾರೆ, ಇವರನ್ನು ಇಲ್ಲಿಟ್ಟಿದ್ದಾರೆ ಅಂತ ಹೇಳುವಾಗ ಅಲ್ಲಿ ನೋಡಬೇಕಾದ್ರೆ ಏನಾದರೂ ಒಂದಿದೆ. ಆದರೆ ಯೇಸುವಿನ ಸಮಾಧಿ ಮುಚ್ಚಲ್ಪಟ್ಟಿಲ್ಲ, ಅದು ತೆಗೆಯಲ್ಪಟ್ಟಿದೆ. ಅದು ಇವತ್ತು ಖಾಲಿಯಾಗಿದೆ. ಅವರು ಖಾಲಿಯಾಗಿರೋ ಜೀವಂತವಾಗಿ ಎದ್ದು ಬಂದಿರೋದ್ರಿಂದನೇ ಅದು ಖಾಲಿಯಾಗಿದೆ. ಇವತ್ತು ಕ್ರೈಸ್ತರು, ವಿಶ್ವಾಸಿಗಳು, ನಾವು ಯೇಸುವಿನ ಮಕ್ಕಳಾಗಿ ಯೇಸುವನ್ನು ನಂಬಿರೋದ್ರಿಂದ, ದೇವರ ಮಕ್ಕಳಾಗಿರೋದ್ರಿಂದ ನಮ್ಮ ವಿಶ್ವಾಸಕ್ಕೆ ಇದುವೇ ದೊಡ್ಡ ಆಧಾರ. ಇದಿಲ್ಲ ಅಂತಂದರೆ ಯೇಸು ಮರಣದಿಂದ ಎದ್ದು ಬಂದಿಲ್ಲ, ಮರಣದಿಂದ ಜೀವಂತವಾಗಿ ಬರಲಿಲ್ಲ ಅಂತಂದರೆ ನಮ್ಮ ನಂಬಿಕೆಗೆ, ನಮ್ಮ ವಿಶ್ವಾಸಕ್ಕೆ ಅರ್ಥನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ.
ಆದ್ದರಿಂದ ಯೇಸು ಮರಣವನ್ನು ಗೆದ್ದಿದ್ದಾರೆ. ಇವತ್ತಿನ ದಿವಸ ನೋಡಬೇಕಾದ್ರೆ ಈ ಯೇಸು ಪುನರುತ್ಥಾನದ ದಿನ, ಈ ಪುನರುತ್ಥಾನದ ದಿನದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಮುಖ್ಯವಾಗಿ ಕೆಲವೊಂದು 4 ಕಾರ್ಯಗಳು ಏನು ನೋಡ್ತೀವಿ ಅಂತಂದರೆ, ಯೇಸು ಮರಣವನ್ನು ಗೆದ್ದಿದ್ದಾರೆ ಮತ್ತು ಪಾಪವನ್ನು ಸಹ ಗೆದ್ದಿದ್ದಾರೆ. ಯೇಸು ಸೇವೆಗೆ ಅಂತ ಬರುವಾಗ ಪಾಪ ಮಾಡಿಸ್ಬೇಕು ಅಂತ ಪಿಚಾಚಿ ಏನು ಮಾಡ್ದ? ಶೋಧನೆ ತಂದ. ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ನೀನು ತಿನ್ನು ನೋಡು, ನೀನು ನಿಜವಾಗಿಯೂ ದೇವಕುಮಾರನಾಗಿದ್ದರೆ ಅಂತೆಲ್ಲ ಶೋಧನೆ ಮಾಡ್ತಾನೆ. ನಿನ್ನ ಮೇಲಿಂದ ಕೆಳಗೆ ಬೀಳು, ದೇವರು ತನ್ನ ದೂತನ್ನು ಕಳಿಸಿ ನಿನ್ನನ್ನು ಕಾಪಾಡಲಿ. ಇನ್ನು ಬೇರೆ ಏನಂತಾನೆ, ಎಲ್ಲ ಇಡೀ ಪ್ರಪಂಚನೇ ತೋರಿಸ್ಬಿಟ್ಟು ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸು, ನಾನು ನಿನಗೆ ಎಲ್ಲ ಅಧಿಕಾರ ನಿನಗೆ ಕೊಡ್ತೀನಿ ಅಂತಾನೆ. ಆದರೆ ಯೇಸು ಏನು ಮಾಡ್ತಾರೆ? ಒಂದೊಂದಕ್ಕೂ ವಾಕ್ಯಗಳನ್ನು ಹೇಳಿ ಆ ಪಿಚಾಚಿಯನ್ನು ಓಡಿಸೋರಾಗಿದ್ದಾರೆ. ಪಿಚಾಚಿ ಅಲ್ಲೇ ಅವನು ಸೋತೋಗ್ಬಿಟ್ಟಿದ್ದಾನೆ. ಆದರೂ ಸಹ ಅವನೇನು ಮಾಡ್ತಾನೆ? ಆವಾಗ ಅಲ್ಲಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಏನು ಮಾಡ್ತಾನೆ? ಪ್ರಯತ್ನ ಏನಂತ? ಯೇಸುನ ಹೇಗಾದರೂ ತಳ್ಳಬೇಕು ಅಂತ. ಆದರೆ ಪಿಚಾಚಿಗೆ ಗೊತ್ತು ಯೇಸು ಈ ಲೋಕಕ್ಕೆ ಬಂದಿರೋ ಕಾರಣ ಏನೆಂಬುದಾಗಿ. ಆ ಸೈತಾನ ಕಾರ್ಯಗಳನ್ನು, ಅವನ ಎಲ್ಲ ಕೋಟೆಗಳನ್ನು, ಆತನ ಎಲ್ಲ ಸೈನ್ಯಗಳನ್ನೆಲ್ಲ ಸುಟ್ಟಾಕುವಂತೆ, ಅವುಗಳ ಮೇಲೆ ಜಯ ಹೊಂದುವಂತೆ ಯೇಸು ಬಂದಿರೋದು ಪಿಚಾಚಿಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ಭಯ, ಅವನಿಗೆ ಏನಾಗಿದೆ? ಹೆದರಿಕೆ. ಏನು ಮಾಡೋದು? ಹೇಗಾದರೂ ಮಾಡಿ ಪ್ರಾರಂಭದಲ್ಲಿ ಆ ಯೇಸುನ ತಳ್ಳಬೇಕು ಅಂತ ಪಿಚಾಚಿ ಪ್ರಯತ್ನ ಮಾಡ್ದ, ಆದರೆ ಆಗಲಿಲ್ಲ. ಹಲ್ಲೆಲೂಯಾ. ಯೇಸು ಏನು ಮಾಡಿದ್ದಾರೆ? ಅಲ್ಲಿ ಶಿಲುಬೆನಲ್ಲಿ ಹೊಡೆಯಲ್ಪಟ್ಟು ರಕ್ತವನ್ನು ಚೆಲ್ಲಿದಾಗ ಅಲ್ಲಿ ನೇತಾಡ್ತಿರುವಾಗ ಜನ ಬಂದು ಅವಮಾನ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ಏನೇನೋ ಕೊರತೆಗಳನ್ನು ಹೇಳ್ತಿದ್ದಾರೆ. ಅಲ್ಲಿ ಒಬ್ಬ ಏನು ಮಾಡ್ತಾನೆ? ಕೊನೆಗಳಿಗೆ ಅವನು ಸಾಯೋ ಸ್ಥಿತಿನಲ್ಲಿ ಇರುವಾಗ, ಸಾಯೋ ಸಮಯದಲ್ಲಿ ಅವನಿಗೆ ಏನು ಮಾಡ್ತಾನೆ? ಅವ್ನಿಗೆ ಹೇಗೆ ಗೊತ್ತಾಗತ್ತೆ ಅಂತ ಗೊತ್ತಿಲ್ಲ, ಆದರೆ ಅವನೇನು ಮಾಡ್ತಾನೆ? ನನಗೆ ರಕ್ಷಣೆ ಬೇಕು ಅಂತ ಲಾಸ್ಟ್ ಮಿನಿಟಲ್ಲಿಯೂ ಸಹ ಅವನು ರಕ್ಷಣೆಯನ್ನು ಹೊಂದ್ಕೊಳ್ಳೋವನಾಗಿದ್ದಾನೆ. ಹಲ್ಲೆಲೂಯಾ. ಅವನ ಕಾಲವೆಲ್ಲ, ಜೀವನವೆಲ್ಲ ಅವನು ಪಾಪಿಯಾಗಿದ್ದ. ಅದೇ ಕೊನೆಯ ಗಳಿಗೆಯಲ್ಲಿ ಏನು ಮಾಡ್ತಾನೆ? ಅವನು ಮನಸಾಂತರ ಪಟ್ಟು ಅವನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತಾನೆ. ಅವನು ಸ್ವೀಕಾರ ಮಾಡಿರೋ ಥರ ಕೆಲವು ಸರಿ ಏನಾಗತ್ತೆ? ಕಾಲವೆಲ್ಲ ನಾನು ಕ್ರೈಸ್ತನ ಕುಟುಂಬದಲ್ಲೇ ನಾನು ಹುಟ್ಟಿದ್ದೀನಿ, ನನ್ನ ಜೀವಮಾನವೆಲ್ಲ ನಾನು ಯೇಸುವಿನ ಆಲಯದಲ್ಲೇ ನಾನು ಇದ್ದೀನಿ ಅಂತಾರೆ. ಆದರೆ ಏನು ಮಾಡ್ತಾರೆ? ಕೊನೆಗೆಲ್ಲ ಹೋಗ್ತಾರೆ? ನರಕ ಹೋಗೋರಾಗಿರ್ತಾರೆ. ಯಾಕಂದರೆ ಅವರು ವಾಕ್ಯದಲ್ಲಿ ನೆಲೆಗೊಳ್ಳದೆ ಇರೋದರಿಂದ. ವಾಕ್ಯ ಏನು ಹೇಳುತ್ತೆ? ಕೊನೆ ತನಕ ಯಾರು ನೆಲೆಗೊಳ್ಳುತ್ತಾರೋ, ಕೊನೆ ತನಕ ಯಾರು ವಾಕ್ಯದಲ್ಲಿ ಇರುತ್ತಾರೋ ಅಂಥವರೇ ರಕ್ಷಿಸಲ್ಪಡುತ್ತಾರೆ. ಆಮೇನ್. ಹಲ್ಲೆಲೂಯಾ. ನಾವಿವತ್ತು ಆಲಯಕ್ಕೆ ಬಂದಿದ್ದೀವಿ, ಸಭೆಗೆ ಬಂದಿದ್ದೀವಿ. ಈಗ ಈಸ್ಟರ್ ಅಂತ ಬಂದಿದ್ದಾರೆ, ಇದೊಂದು ಹಬ್ಬ ಅಂತ ಬಂದಿದ್ದಾರೆ. ಬರೀ ಇವತ್ತು ಬಿಟ್ಟರೆ ತಿರ್ಗಾ ನೆಕ್ಸ್ಟ್ ಯಾವಾಗ ಬರ್ತಾರೆ? ಕೆಲವರು ಡಿಸೆಂಬರ್ 25ನೇ ತಾರೀಕು ಬರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? 31ನೇ ತಾರೀಕು ರಾತ್ರಿ ಎಲ್ಲೂ ಇಲ್ಲ, ಸೀಟ್ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಬರೋಣ ಅಂತ ಬರ್ತಾರೆ. ಹಾಗಲ್ಲ, ಯೇಸು ಮರಣವನ್ನು ಗೆದ್ದಿದ್ದಾರೆ, ಪಾಪವನ್ನು ಗೆದ್ದಿದ್ದಾರೆ. ಯಾರಿಗಾಗಿ? ನನಗಾಗಿ, ನಿಮ್ಮ ಒಬ್ಬೊಬ್ಬರಿಗಾಗಿ. ನಿಮ್ಮ ಒಬ್ಬೊಬ್ಬರನ್ನು ಯೇಸು ಪ್ರೀತಿಸುತ್ತಾರೆ. ಯೇಸು ಬಂದಿರುವಂಥ ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನು? ಪರಲೋಕಕ್ಕೆ ನಮ್ಮೆಲ್ಲರನ್ನೂ ಹೋಗೋಕ್ಕೆ ದಾರಿಯನ್ನು ಉಂಟು ಮಾಡುವಂಥ ಯೇಸು ಲೋಕಕ್ಕೆ ಬಂದಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೇನನ್ನು ತೋರಿಸುತ್ತೆ? ಯೇಸು ಇವತ್ತು ಮರಣದಿಂದ ಗೆದ್ದು ಪುನರುತ್ಥಾನ ಹೊಂದಿರೋದಕ್ಕೆ ಏನು ಬೇರೆ ಏನು ತೋರಿಸ್ತದೆ? ಬೇರೆ ಏನು ಕಾರಣ ಇದೆ? ಯೇಸು ದೇವಕುಮಾರನಾಗಿದ್ದಾರೆ. ಯಾರಾಗಿದ್ದಾರೆ? ಯೇಸು ದೇವಕುಮಾರನಾಗಿದ್ದಾರೆ. ಅದನ್ನು ನಿರೂಪಿಸುವಂತೆ ಪಿಚಾಚಿ ಹೇಳೋದನ್ನು ನಿರೂಪಿಸುವುದಲ್ಲ, ಮನುಷ್ಯ ಹೇಳೋದನ್ನಲ್ಲ, ದೇವರ ವಾಕ್ಯವನ್ನು ನೆರವೇರಿಸುವಂತೆ ಯೇಸು ಏನು ಮಾಡಿದ್ದಾರೆ? ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಯೇಸು ಮೊದಲನೇ ಫಲವಾಗಿ ಪುನರುತ್ಥಾನ ಹೊಂದಿ ಅವರು ಜೀವಂತವಾಗಿ ಎದ್ದು ಬಂದಿದ್ದಾರೆ. ಅವರು ಯೇಸು ಏನೆಲ್ಲ ಮಾಡ್ತಾರೋ ಎಲ್ಲ ನಮಗೆ ದಾರಿಯನ್ನು ತೋರಿಸುವಂತೆಯೇ. ಯೇಸು ಪಾಪ ಮಾಡಲಿಲ್ಲ, ಪಾಪ ಮಾಡದೇನೆ ಅವರು ದೀಕ್ಷಾಸ್ನಾನ ತೆಗೆದರು. ಹೌದಾ? ನಾವು ಸಹ ದೀಕ್ಷಾಸ್ನಾನ ತೆಗಿಬೇಕು. ನಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ, ಒಂದು ಮಾದರಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಆಮೇನ್. ಅವರು ಹೇಗೆಲ್ಲ ಬಾಳಿದಾರೋ, ಹೇಗೆಲ್ಲ ಈ ಲೋಕದಲ್ಲಿ ಇದ್ದಿದ್ದಾರೋ, ಹೇಗೆಲ್ಲ ತನ್ನ ಸೇವೆಯನ್ನು ಮಾಡಿದ್ದಾರೆ, ಹೇಗೆ ನಾವು ಸೇವೆ ಮಾಡಬೇಕು, ನಮ್ಮ ಬಾಳು ಏನಾಗಿರಬೇಕು, ನಮ್ಮ ಜೀವಮಾನ ಏನಾಗಿರಬೇಕು, ನಮ್ಮ ಕಾರ್ಯಗಳು ಏನಾಗಿರಬೇಕು, ಸೇವೆ ಆಗಿರಬೇಕು. ಸೇವೆ ಅಂದ್ರೇನು? ನೆನ್ನೆ ನನ್ನ ಮಗ ಕೇಳ್ದ, ಏನು ಬೆಳಗ್ಗೆ ಹೋಗ್ಬಿಟ್ರೆ
ಸಾಯಂಕಾಲನೇ ಬರ್ತೀವಿ, ರಾತ್ರಿನೇ ಬರ್ತೀವಿ. ನಮ್ಮ ಚಿಕ್ಕವನು ಹುಡುಗ 3 ವಯಸ್ಸು, ಅವ್ನು ಕೇಳ್ತಾನೆ, ಡ್ಯಾಡಿ ಯು ಡಿಂಟ್ ಕಮ್ ಫಾರ್ ಲಾಂಗ್ ಟೈಮ್. ಅಂದರೆ ತುಂಬ ಹೊತ್ತು ನೀನು ಬರಲೇ ಇಲ್ಲ. ನಾನು ಚರ್ಚ್ಗೆ ಹೋಗಿದ್ದೆ, ಚರ್ಚಲ್ಲೇ ಕೂತಿದ್ದೆ, ಚರ್ಚಲ್ಲೇ ಇದ್ದೆ ನಾನು ಅಂತಂದಾಗ, ಏನು ಬರೀ ಚರ್ಚಲ್ಲೇ ನನಗೆ ಕೆಲಸ, ಬರೀ ಸೇವೆನೇ ನಾನು ನಿನ್ನ ಕೆಲಸ, ಊಟ ಮಾಡಲ್ವಾ ಬರಲ್ವಾ ಅಂತ ಅಂದ. ಏನಿರಲಿ ನಾನು ಅವನಿಗೆ ನಾನಂದೆ, ಸೇವೆನೇ ಕಣ ಊಟ, ಯೇಸು ಸ್ವಾಮಿನೇ ಹೇಳಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಹೌದಾ, ಅವಾಗ ನಾನು ಅಲ್ಲೇ ಬಂದಿದ್ದು ಬಿಡ್ಲಾ, ನಮಗೆಲ್ಲ ಊಟನೇ ಬೇಡ. ಅವ್ರಿಗೆ ಏನು ತುಂಬ ಮುಖ್ಯ, ತುಂಬ ಆಸೆ ಅಂದರೆ ಊಟ ಮಾಡಬೇಡ ಅಂತ ಹೇಳಿ ನನಗೆ ಊಟ ಮಾತ್ರ ಕೊಟ್ಬಿಡಿ, ನನಗೆ ತುಂಬ ಖುಷಿಯಾಗತ್ತೆ. ಹಲ್ಲೆಲೂಯಾ. ಯೇಸು ಏನಂತ ಇದ್ದಾರೆ, ಯೇಸು ಏನು ಮಾಡ್ತಾ ಇದ್ದಾರೆ, ಸಣ್ಣ ವಯಸ್ಸಿನಲ್ಲಿದ್ದಾಗ ಅವರು ದೇವರ ಆಲಯದಲ್ಲಿದ್ದಾಗ ಅವ್ರ ತಂದೆ ತಾಯಿ ಹುಡ್ಕೊಂಬರ್ತಾರೆ. ಏನು ಮಾಡ್ತಾರೆ, ನಾನು ನನ್ನ ತಂದೆ ಕೆಲಸದಲ್ಲೇ ಇದ್ದೀನಿ ಅಂತಾರೆ. ಇನ್ನೊಂದು ಕಡೆ ಏನು ಮಾಡ್ತಾರೆ, ಸೇವೆ ಮಾಡ್ತಾ ಅವ್ರ ಮನೆಯವ್ರು ಬಂದು ಕರೀತಾರೆ, ತುಂಬ ದಿವಸ ಆಯಿತು ನೋಡಿ, ನಿಮ್ಮ ತಾಯಿಯೆಲ್ಲ ಕಾಯ್ಕೊಂಡಿದ್ದಾರೆ, ನೀನು ಬರಬೇಕು ಅಂತಂದಾಗ, ನಾನು ತಂದೆ ಕೆಲಸದಲ್ಲೇ ಇದ್ದೀನಿ, ಇದೇ ನನಗೆ ಊಟ, ಇದೇ ನನಗೆ ಬಾಲು, ಇದುವೇ ಈ ಕಾರಣದಿಂದನೇ ನಾನು ಬಂದಿದ್ದೀನಿ ಅಂತಾರೆ. ನೋಡಿ, ಯೇಸು ಸಣ್ಣದ್ರಿಂದಾನೇ ಅವರು ನಮಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ, ಎಲ್ಲವನ್ನು ದೂರ ಮಾಡಿಬಿಟ್ಟಿದ್ದಾರೆ. ಆಮೇನ್. ನಮಗೆ ಸೇವೆ ಮಾಡೋದೇ ದೇವರ ಚಿತ್ತವನ್ನು ಶಿಲುಬೆಯಲ್ಲಿ ನೇತಾಡ್ತಿರುವಾಗ ಯೇಸು ಏನಂತ ಇದ್ದಾರೆ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ಅಂತ ಇದ್ದಾರೆ. ನಿನ್ನ ಚಿತ್ತನೇ ಅಲ್ಲ ನೆರವೇರಲಿ. ದಾಹವಾಗ್ತಾಯಿದೆ ಅಂತಾರೆ. ಏನಂತಾರೆ ಅಲ್ಲಿ, ದಾಹವಾಗ್ತಾಯಿದೆ, ಅದನ್ನು ವಾಕ್ಯವನ್ನು ನೆರವೇರಿಸುವಂತೆ, ಪ್ರವಾದನೆ ನೆರವೇರಿಸುವಂತೆ, ದೇವರು ಕೊಟ್ಟಿರುವ ಕೆಲಸ, ದೇವರು ಕೊಟ್ಟಿರುವ ಸೇವೆಯನ್ನು ನೆರವೇರಿಸುವಂತೆ ಅದರಲ್ಲಿ ಅವರು ದಾಹವುಳ್ಳವರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಆಮೇನ್, ಹಲ್ಲೆಲೂಯಾ. ಯೇಸು ಯಾವುದಕ್ಕೆ ದಾಹವಾಗಿದ್ದಾರೆ, ದೇವರ ಚಿತ್ತವನ್ನು ನೆರವೇರಿಸೋದ್ರಲ್ಲಿ ದಾಹವಾಗಿದ್ದಾರೆ. ಯೇಸುವಿನ ಆಹಾರ ಏನಾಗಿದೆ, ಜನರನ್ನು ರಕ್ಷಿಸುವುದು, ಅವರಿಗೆ ಸುವಾರ್ತೆ ಸಾರೋದು, ಅವರಿಗೆ ಸಹಾಯ ಮಾಡೋದೇ, ಅವರನ್ನು ಬಿಡುಗಡೆ ಮಾಡೋದೇ ಅದು ಅವರ ಆಹಾರ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಅಂದರೆ ಯೇಸು ಈ ಭೂಲೋಕದಲ್ಲಿ ಇರೋ ತನಕ ಎಲ್ಲ ನಿನಗೆ ನನಗೆ ನಮಗಂತಲೇ ಅವರು ಕೊಟ್ಟಿದ್ದಾರೆ. ಅವರಿಗಂತ ಅವ್ರು ಏನು ಮಾಡಲಿಲ್ಲ, ಅವರಿಗಂತ ಅವ್ರು ಏನು ಸೇರಿಸಲಿಲ್ಲ, ಅವರಿಗಂತ ಅವ್ರು ಏನು ಬಯಸಲೇ ಇಲ್ಲ. ಅಂದರೆ ಅವರು ತನ್ನ ಪ್ರಾಣವನ್ನು ಸಹ ಕೊಡೋದಕ್ಕೆ ಅವ್ರು ಏನು ಮಾಡಿದ್ರು, ಮುಂದೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯೇ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ. ಆದ್ದರಿಂದ ಇದರಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಮರಣದಿಂದ ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬರೋದರಲ್ಲಿ ಅವರು ಖಂಡಿತವಾಗಿಯೂ ದೇವಕುಮಾರನು ಅನ್ನೋದಕ್ಕೆ ಸಂಶಯನೇ ಇಲ್ಲ. ದೇವರಿಗೆ ಮರಣನೇ ಇಲ್ಲ. ಯೇಸುನ ಸಾಯಿಸೋಕ್ಕಾಗಲ್ಲ. ಯೇಸು ತಾನಾಗಿ ತನ್ನ ಪ್ರಾಣವನ್ನು ತಂದೆಯ ಕೈನಲ್ಲಿ ಒಪ್ಪಿಸಿಕೊಟ್ಟಿರೋದ್ರಿಂದಾನೇ, ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟಿರೋದ್ರಿಂದ ಪ್ರಾಣವನ್ನು ಅವರಾಗಿ ಬಿಟ್ಟರು. ಹಲ್ಲೆಲೂಯಾ. ಯಾರೂ ಅವರ ಪ್ರಾಣ ತೆಗಲಿಲ್ಲ. ಪಿಶಾಚ ಅನ್ಕೊಂಡ್ಬಿಟ್ಟ, ಯೇಸುವಿನ ಕತೆ ಮುಗೀತು, ಯೇಸು ಅಷ್ಟೇ ಸಮಾಧಿಯಲ್ಲಿ ಸೇರಿಬಿಟ್ರು, ಅವ್ರು ಇನ್ನೂ ಏನು ಮಾಡೋಕ್ಕಾಗಲ್ಲ. ಅದು ಯೇಸು ಎಲ್ಲೋದ್ರು ಯೇಸು? ಪಿಶಾಚ ಎಲ್ಲಿದ್ದಾನಂತ ಹುಡ್ಕೊಂಡು ಹೋಗ್ತಾ ಇದ್ದಾನೆ, ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವನಲ್ಲಿರುವಂಥ ಆ ಅಧಿಕಾರ, ದೇವರು ಕೊಟ್ಟಿರುವಂಥ ಆದಾಮನಿಗೆ ಕೊಟ್ಟಂಥ ಅಧಿಕಾರ ಆತನು ತೆಗೆದುಕೊಂಡ. ಅದನ್ನು ಯೇಸು ಏನು ಮಾಡಿದ್ದಾರೆ, ಅವನಿಂದ ತೆಗೆದುಕೊಳ್ಳುವಂತೆ ಮತ್ತೆ ವಾಪಸ್ ತೆಗೆದು ನನಗೆ ನಿಮಗೆ ಕೊಡುವಂತೆ ಯೇಸು ಅದನ್ನು ತೆಗೆದುಕೊಳ್ಳುವಂತೆ ಹೋಗಿದ್ದಾರೆ, ತೆಗೆದುಕೊಂಡು ಬಂದಿದ್ದಾರೆ. ಯೇಸು ಏನು ಮಾಡಿದ್ರು, ಅಲ್ಲ ಈ ಕಡೆ ನೋಡಿ, ಯೇಸು ಏನು ಮಾಡಿದ್ದಾರೆ, ಆ ಅಧಿಕಾರವನ್ನು ತೆಗೆದುಕೊಂಡು ಮತ್ತೆ ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಬ್ಬೊಬ್ಬರು ಸಹ ಯೇಸುವಿನಂತೆ ಇರಬೇಕನ್ನೋದು ಯೇಸುವಿನ ಬಯಕೆಯಾಗಿದೆ. ಯೇಸು ದೇವರ ಕುಮಾರನಾಗಿದ್ದಾರೆ. ಮನುಷ್ಯ ಕುಮಾರ್ತಿಗಳಾಗಿರುವ ನಾವು ದೇವಕುಮಾರನಾಗುವಂತೆ ದೇವಕುಮಾರನಾಗಿರುವಂಥ ಯೇಸು ಮನುಷ್ಯ ಕುಮಾರನಾಗಿ ಇಳಿದು ಬಂದು ಮಾಂಸದಲ್ಲಿ ರಕ್ತದಲ್ಲಿರುವಂಥ ಮನುಷ್ಯನಾಗಿ ನಮಗಾಗಿ ಬಂದು ಹೊಡೆಯಲ್ಪಟ್ಟು ಜಜ್ಜಲ್ಪಟ್ಟು ರಕ್ತ ಚೆಲ್ಲಿ ಜೀವ ಕೊಟ್ಟು ಸತ್ತು ಇವತ್ತಿನ ದಿನ ಅವರು ಜೀವಂತವಾಗಿ ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣದಿಂದ ಎದ್ದು ಬಂದಿರೋದು, ಪುನರುತ್ಥಾನ ಹೊಂದು ಬಂದಿರೋದು, ಇದರ ಮುಖಾಂತರ ನಮಗೆ ಏನು ಕೊಡ್ತಾ ಇದೆ, ಏನು ನೋಡ್ತಾ ಇದ್ದೀವಿ, ನನಗೆ ಏನು ಬರುತ್ತೆ ಅಂದರೆ, ನನಗೆ ಒಂದು ನಿರೀಕ್ಷೆ, ನನಗೂ ನಿತ್ಯ ಜೀವ ಕೊಡುತ್ತಾರೆ. ಆಮೇನ್.
ಹಾಲೆಲೂಯ. ಯೇಸು ಮೂರನೇ ದಿನ, ಎಷ್ಟನೇ ದಿನ? 3 ದಿವಸ ನಂತರನ ಮೂರನೇ ದಿನನ? ಶೋರ ಎಲ್ಲರೂ ಕರೆಕ್ಟಾ? ಗ್ಯಾರಂಟಿನಾ? ನೋಡಿ, ಎಷ್ಟನೇ ದಿನ? ಮೂರನೇ ದಿನ ಏನು ಮಾಡಿದ್ರು? ಮಲ್ಕೊಂಡಿದ್ದಾರೆ. ಮಲ್ಕೊಂಡಿರೋರು ಎದ್ದು ಬಂದಿದ್ದಾರೆ. ಓದಿ 7ನೇ ವಚನ. மனுஷகுமாரன் பாவிகளான மனுஷர் கைகளில் ஒப்பு கொடுக்கவும் சிலுவையில் அறையப்படவும் 3ஆம் நாளிலே எழுந்திருக்கவும் வேண்டும் என்பதாக அவர் கலிலேயாவில் இருந்த காலத்தில் உங்களுக்கு சொன்னதை நினைவு கூறுங்கள் என்றார்கள். ರೈಟ್. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ? ಯೇಸು ಮೂರನೇ ದಿನ ಜೀವಂತವಾಗಿ ಎದ್ದು ಬರ್ತಿದ್ದಾರೆ. ಯೇಸು ಮೂರನೇ ದಿನ ಜೀವಂತವಾಗಿ ಎದ್ದು ಬರೋದ್ರಲ್ಲಿ ಏನು ತೋರಿಸುತ್ತೆ? ನಮಗೆ ಏನು ಕೊಡ್ತಾರೆ? ಅವ್ರು ಏನು ಹೇಳ್ತಾರೆ? ನಿತ್ಯ ಜೀವವನ್ನು ನೀವು ಪಡ್ಕೊಳ್ತೀರಾ ಎಂಬುದಾಗಿ. ಆಮೇನ್, ಹಾಲೆಲೂಯ. ಯೇಸು ಪುನರುತ್ಥಾನ ಹೊಂದಿ ಎದ್ದು ಬರೋದ್ರ ಮುಖಾಂತರ ಇವತ್ತು ಕ್ರೈಸ್ತರಿಗೆ, ವಿಶ್ವಾಸಿಗಳಿಗೆ, ನಮಗೆ ಒಂದು ನಿರೀಕ್ಷೆ ಕೊಡ್ತಿದ್ದಾರೆ. ಏನಂತ ನಿರೀಕ್ಷೆ ಕೊಡ್ತಿದ್ದಾರೆ? ಮರಣದ ನಂತರ ನಾವು ಸಹ ಪುನರುತ್ಥಾನ ಹೊಂದಿ ಎದ್ದು ಬರೋರಾಗಿರುತ್ತೇವೆ. ನಮಗೆ ಆತನು ನಿತ್ಯ ಜೀವವನ್ನು ಕೊಡುವವರಾಗಿದ್ದಾರೆ. ಆಮೇನ್, ಹಾಲೆಲೂಯ. ಈ ಯೇಸು ಪುನರುತ್ಥಾನ ಒಂದು ಬಂದಿರೋದ್ರಲ್ಲಿ ನಾವು ನೋಡುವಂಥ ಕಾರ್ಯ ಏನು? ಯೇಸು ಮರಣವನ್ನು ಗೆದ್ದಿದ್ದಾರೆ, ಪಾಪವನ್ನು ಗೆದ್ದಿದ್ದಾರೆ, ಮತ್ತು ನಮಗೆ ಆತನು ದೇವ ಕುಮಾರನೆಂಬುದಾಗಿ ಆತನು ನೆರವೇರಿಸಿದ್ದಾರೆ, ನಿರೂಪಿಸಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಾರ್ಯ ಏನು ನೋಡ್ತಾ ಇದ್ದೇವೆ? ನಾವು ಸಹ ಅವರಲ್ಲಿ ನಂಬಿಕೆ ಇಟ್ಟು ಅವರಲ್ಲಿ ಮಲಗಿರೋದ್ರಿಂದ, ಅಂದರೆ ಅವರಲ್ಲಿ ನಾವು ಸಾಯುವಾಗ, ಅಂದರೆ ಕ್ರಿಸ್ತನಲ್ಲಿ ದೇವರ ಮಗನಾಗಿ ನಾವು ಸಾಯುವಾಗ, ವಿಶ್ವಾಸಿಗಳಾಗಿ ನಾವು ಸಾಯುವಾಗ, ನಾವು ಸಹ ಯೇಸುವಿನಂತೆ ಪುನರುತ್ಥಾನ ಹೊಂದಿ ನಾವು ಜೀವಂತವಾಗಿ ಬರುತ್ತೇವೆ. ನಮಗೆ ಆತನು ಕೊಡುವಂಥದ್ದು ಅದು ನಿತ್ಯ ಜೀವವಾಗಿರುತ್ತೆ. ಇದನ್ನೆಲ್ಲ ತೋರಿಸುವಂತೆ, ಇದನ್ನೆಲ್ಲ ನೆರವೇರಿಸುವಂತೆಯೇ ಯೇಸು ಮರಣದಿಂದ ಎದ್ದು ಬಂದಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈ ಯೇಸು ನಮಗೆ ಪುನರುತ್ಥಾನ ಕೊಟ್ಟು ನಮಗೆ ನಿತ್ಯ ಜೀವ ಕೊಡುತ್ತಾರೆ ಅನ್ನೋದಕ್ಕೆ ಮುಂಚೆ ಏನು ನಾವು ನೋಡ್ತೀವಿ? ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಯೇಸು ಪುನರುತ್ಥಾನ ಹೊಂದಿ ಬರೋದ್ರ ಮುಖಾಂತರ ನಮಗೆ ಪಾಪ ಕ್ಷಮಾಪಣೆ ಕೊಡೋರಾಗಿದ್ದಾರೆ. ಏನು ಕೊಡೋರಾಗಿದ್ದಾರೆ? ಏನು ಕೊಡೋರಾಗಿದ್ದಾರೆ? ನಮಗೆ ಮುಖ್ಯವಾಗಿ ಪಾಪ ಕ್ಷಮಾಪಣೆಯನ್ನು ಕೊಡುವವರಾಗಿದ್ದಾರೆ. ಹಾಲೆಲೂಯ. ಯೂದಾಸು ಪಾಪ ಮಾಡ್ದ, ತಪ್ಪು ಮಾಡ್ದ. ಯೇಸುನ ತೋರಿಸ್ಕೊಟ್ಟವ್ರು ಯಾರು? ಯೇಸುನ ತೋರಿಸಿಕೊಟ್ಟವ್ರು ಯಾರು? ತಪ್ಕೊಂಬಿಟ್ಟು ಮುತ್ತು ಕೊಟ್ಬಿಟ್ಟ. ತಪ್ಕೊಳ್ಳೋರಲ್ಲ ಯೂದಾಸ್ ಥರ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತೀನಿ ಅಷ್ಟೇ. ರೈಟ್. ಇವಾಗ ಯೂದಾಸ್ ಏನು ಮಾಡ್ದ? ತಪ್ಕೊಂಬಿಟ್ಟ, ಮುತ್ತು ಕೊಟ್ಟ. ಯೇಸು ಸೆರೆ ಹಿಡಿಯಲ್ಪಟ್ಟರು, ಶಿಲುಬೆಗೆ ಎತ್ಕೊಂಡು ಹೋಗಿ ಹೊಡೆಯಲ್ಪಟ್ಟರು, ಯೇಸು ಸತ್ರು, ಜೀವ ಬಿಟ್ಟರು, ಸಮಾಧಿನಲ್ಲಿಟ್ಟರು. ಈಗ ಯೂದಾಸನ ಕತೆ ಏನಾಯಿತು? ಯೂದಾಸ್ ಏನಾಯಿತು? ಜೋರಾಗಿಲಿ. ಇನ್ನು ಇಲ್ಲಿರೋಗೆಲ್ಲ ಕೆಲವ್ರಿಗೆ ಗೊತ್ತೇ ಇಲ್ಲ. ಬ್ರದರ್ಸ್ ಇಲ್ಲಿ ನೋಡೋಣ. ಯೂದಾಸು ನೇಣು ಹಾಕೊಂಡು ಸತ್ತೋದ. ಅವ್ನು ನೇಣು ಹಾಕೊಂಡು ಸತ್ತೋಗದೆ ಇದ್ದಿದ್ರೆ ಏನಾಗ್ತಿತ್ತು? ಅವ್ನು ತೋರಿಸ್ಕೊಡ್ಬೇಕಾಗಿತ್ತು, ತೋರಿಸ್ಕೊಟ್ಟ, ಅವ್ನು ಸತ್ತೋದ. ಅವನಿಗೆ ಇವತ್ತೇನಾಗಿದೆ? ಅವನು ಪಿಚಾಚಾಗಿದ್ದಾನೆ. ಅವನಿಗೆ ಪಾಪ ಕ್ಷಮಾಪಣೆ ಸಿಗ್ತಾ ಇರಲಿಲ್ವಾ? ಸಿಗ್ತಾ ಏನು ಹೇಳಿ? ಅವನು ಕೇಳಲಿಲ್ಲ, ಬಟ್ ಅದನ್ನ ಅವ್ನಿಗೆ ಸಿಗ್ತಾ ಇಲ್ವಾ? ಸಿಗ್ತಾ ಇತ್ತು. ಅಂದರೆ ಎಂಥ ಪಾಪಿ ಆಗಿದ್ರೂ ಅವನಿಗೆ ಯೇಸುನ ತೋರಿಸ್ಕೊಟ್ರೂ ಕ್ಷಮಾಪಣೆ ಸಿಗತ್ತೆ ಅಂತೀರ. ಹೌದಾ? ಅದೇ ಅಲ್ವಾ? ಆಮೇನ್. ಯೂದಾಸು ತೋರಿಸ್ಕೊಟ್ಟ, ಪೇತ್ರನು ತೋರಿಸ್ಕೊಟ್ಟ, ನನಗೆ ಗೊತ್ತಿಲ್ಲ ಅಂತ ಅಂದ. ಈ ಯೇಸು ಯಾರಂತಾನೆ ನನಗೆ ಗೊತ್ತಿಲ್ಲ ಅಂತ 1 ಸರಿ ಅಲ್ಲ, 2 ಸರಿ, 3 ಸರಿ ಯೇಸುನ ತಿರಸ್ಕಾರ ಮಾಡ್ದ. ಯೇಸುನ ಏನು ಮಾಡ್ದ? ತಿರಸ್ಕಾರ ಮಾಡ್ದ. ಇಬ್ಬರು ಒಂದೇ ಥರನೇ ಇದ್ದಾರೆ. ಯಾರು? ಹೆಚ್ಚು ಕಡಿಮೆ ಇಬ್ಬರು ಒಂದೇ ಇದರಲ್ಲಿ ಹೋಗ್ತಾ ಇದ್ದಾರೆ. ಪೇತ್ರನು ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ. ಯೂದಾಸು ಏನು ಮಾಡ್ದ? ಏನು ಗೊತ್ತಿಲ್ಲದಿರೋ ಥರ ಬಂದು ತೋರಿಸ್ಕೊಟ್ಬಿಟ್ಟ. ಇಬ್ಬರು ತಪ್ಪು ಮಾಡಿದ್ದಾರೆ. ಯೂದಾಸ್ ಏನು ಮಾಡ್ದ? ದುಡುಕಿ ಏನು ಮಾಡ್ದ? ಹೋಗಿ ನೇಣು ಹಾಕ್ಕೊಂಡು ಸತ್ತೋದ. ಪೇತ್ರ ಏನು ಮಾಡ್ದ? ಅವನು ಮನಸಾಂತರ ಪಡೋದಕ್ಕೆ,
ಪಶ್ಚಾತ್ತಾಪ ಪಡೋದಕ್ಕೆ ಅವನಿಗೆ ಅವಕಾಶ ಇತ್ತು. ಯೇಸು ಅವನಿಗೆ ಹೋದರು, ಮತ್ತೆ ಅವನನ್ನು ಭೇಟಿ ಮಾಡಿದ್ರು. ಅವನಿಗೆ ಹೊಸ ಬಾಲನ್ನು ಮತ್ತೆ ಯೇಸು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಶಮಿಸಕ್ಕಾಗದೇ ಇರುವಂಥ ಪಾಪ ಯಾವುದಿಲ್ಲ. ಯೇಸು ಎಲ್ಲರೂ ಶಮಿಸಕ್ಕೆ ಸಾಧ್ಯ. ಆದರೆ ನಾವು ಆತನ ಹತ್ರ ಬರಬೇಕಾಗಿದೆ. ಯೇಸು ಹತ್ರ ಏನು ಮಾಡಬೇಕಾಗಿದೆ? ನಾವು ಕ್ಷಮಾಪಣೆ ಕೇಳಬೇಕಾದ್ರೆ ಕೇಳೋದಕ್ಕೆ ನಾವು ಅವ್ರ ಹತ್ರ ಬರಬೇಕಾಗಿದೆ. ಯೇಸು ಎಂಥವ್ರನ್ನು ಬೇಕಾದರೂ ಕಾಪಾಡೋದಕ್ಕೆ ಸಾಧ್ಯ. ಆಮೇನ್, ಹಲ್ಲೆಲೂಯ. ಸಾಧ್ಯ ಆಗತ್ತಾ? ಆಗಲ್ವಾ? ಯಾರನ್ನ ಬೇಕಂದ್ರೆ ನನಗೆ ಕಾಪಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತಾರೆ. ಯೇಸು ರೆಡಿಯಾಗಿದ್ದಾರೆ. ಯೇಸು ಏನು ಮಾಡೋಕ್ಕೆ ರೆಡಿಯಾಗಿದ್ದಾರೆ? ಕಾಪಾಡೋದಕ್ಕೆ ರೆಡಿಯಾಗಿದ್ದಾರೆ. ನೀವು ಏನು ಮಾಡಬೇಕಾಗಿದೆ? ಆತನ ಸನ್ನಿಧಾನಕ್ಕೆ ಯಾವಾಗಲೂ ಬರುವವರಾಗಿರಬೇಕಾಗಿದೆ. ಆಮೇನ್, ಹಲ್ಲೆಲೂಯ. ನೀನು ಎಂಥ ಪಾಪಿಯಾಗಿದ್ದನು, ಎಂಥ ಮೋಸಗಾರನಾಗಿದ್ದನು, ಎಂಥ ಕೆಟ್ಟವನಾಗಿದ್ರೂ, ಎಂಥವನೇ ಆಗಿದ್ರೂ ಯೇಸು ನಿನ್ನ ಪಾಪವನ್ನು ಕ್ಷಮಿಸಲು ಶಕ್ತನಾಗಿದ್ದಾರೆ. ಆತನ ರಕ್ತ ಇವತ್ತು ಜೀವಂತವಾಗಿದೆ. ನಂಬ್ತೀರಾ ಇಲ್ವಾ? ಆಮೇನ್. ಯೇಸುವಿನ ರಕ್ತ ಏನು ಮಾಡುತ್ತೆ? ಯೇಸುವಿನ ರಕ್ತ ಏನು ಮಾಡುತ್ತೆ? ಪಾಪಗಳನ್ನು ತೊಳೆದು ಶುದ್ಧೀಕರಣ ಮಾಡುತ್ತೆ. 2000 ವರ್ಷಗಳ ಹಿಂದೆ ಚೆಲ್ಲಿರುವ ರಕ್ತ ಇವತ್ತು ಅದು ಜೀವಂತವಾಗಿದೆಯಾ ಇಲ್ವಾ? ಇಲ್ಲ ಕೆಟ್ಟೋಗ್ಬಿಟ್ಟಿದ್ಯಾ? ಸತ್ತೋಗ್ಬಿಟ್ಟಿದ್ಯಾ? ಇಲ್ಲ ಕ್ಲಾಟ್ ಆಗಿಬಿಟ್ಟಿದ್ಯಾ? ಸೌದೋಗ್ಬಿಟ್ಟಿದ್ಯಾ? ಏನಾಗಿದೆ? ಯೇಸುವಿನ ರಕ್ತ ಇವತ್ತು ಜೀವಂತವಾಗಿದೆ. ಹಲ್ಲೆಲೂಯ. ಯೇಸುವಿನ ರಕ್ತ ನಿಮ್ಮ ಒಬ್ಬೊಬ್ಬರ ಪಾಪವನ್ನು ತೊಳೆಯಲು ಜೀವಂತವಾಗಿದೆ. ಇವತ್ತು ಯೇಸುವಿನ ರಕ್ತದಲ್ಲಿ ಜೀವ ಇದೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಈ ಯೇಸುವನ್ನು ನೋಡಬೇಕಾದ್ರೆ, ಯೇಸುವಿನ ಬಾಲಲ್ಲಿ ನೋಡಬೇಕಾದ್ರೆ, ಯೇಸುವನ್ನು ಪಿಲಾತನ ಮನೆಯಿಂದ ಆತನು ಮರಣದಂಡನೆ ವಿಧಿಸಿರುವ ಸ್ಥಳದಿಂದ ನೋಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟ್ರು ನಡ್ಕೊಂಡು ಹೋಗಿದ್ದಾರೆ ಅಂತಂದರೆ, ಗೊಲ್ಗೊಥಾ ಎಂಬ ಬೆಟ್ಟಕ್ಕೆ ಅಲ್ಲಿ 1 ಕಿಲೋಮೀಟ್ರ್ ಇನ್ನೂ ಕಡಿಮೆನೇ ನಡ್ಕೊಂಡು ಹೋಗಿರುವಂಥ ದಾರಿ, ಶಿಲುಬೆಯನ್ನು ಹೊತ್ಕೊಂಡು ಹೋಗಿರುವಂಥ ರಸ್ತೆ ಇವತ್ತೂ ಇದೆ. ಅದನ್ನು ಅಳತೆ ಮಾಡಿ ನೋಡಬೇಕಾದ್ರೆ ತುಂಬಾ ಕಡಿಮೆನೇ. ಅದರಲ್ಲಿ ಯೇಸು ಹೋಗ್ತಿರ್ಬೇಕಾದ್ರೆ ಅನೇಕ ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಬಲಿ ಕೊಡಬೇಕು. ಬಲಿ ಕೊಟ್ಟಿಲ್ವಾ? ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಅದು ಬಲಿ ಕೊಡಬೇಕಾಗಿದ್ದಂಥ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರೆ? ಯೇಸುನು ಅದೇ ದಾರಿಯಲ್ಲೇ ಹೋಗ್ತಿದ್ದಾರೆ. ಅಂದರೆ ಅದೇ ದಾರಿನಲ್ಲಿನೇ, ಅದೇ ಬೆಟ್ಟದ ಮೇಲೇ, ಅದೇ ಸ್ಥಳದಲ್ಲಿ ಯಾವಾಗ ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಬೇಕು ಅಂತಿದ್ನೋ ಅದೇ ಬೆಟ್ಟದ ಮೇಲೇ ಯೇಸುನು ಸಹ ಏನು ಮಾಡಿದ್ದಾರೆ? ಶಿಲುಬೆಯನ್ನು ಹೊತ್ಕೊಂಡು ಹೋಗಿದ್ದಾರೆ. ಹಲ್ಲೆಲೂಯ. ಅಲ್ಲೆಲ್ಲ ರಕ್ತ ಚೆಲ್ಕೊಂಡು ಹೋಗಿದ್ದಾರೆ. ಅಲ್ಲೆಲ್ಲ ಏನು ಮಾಡಿದ್ದಾರೆ? ರಕ್ತ ಬಿಟ್ಟಿದ್ದಾರೆ. ಕಾಲೆಲ್ಲ ರಕ್ತ ಹೊತ್ಕೊಂಡು ಹೋಗ್ತಿರುವಾಗ ತಲೆ ಮೇಲಿಂದ ಮುಳ್ಳಿಂದ ಬಂದಂಥ ರಕ್ತ, ಚಾವುಟಿ ಏಟು ಹೊಡೆದು ಕಿತ್ತು ಮಾಂಸ ಎಲ್ಲ ಕಿತ್ಕೊಂಡ್ಬಂದು ಚೆಲ್ಲಲ್ಪಟ್ಟಂಥ ರಕ್ತ ಅದೆಲ್ಲ ಹಾಗೇ ಆ ಕಡೆ ಎಲ್ಲ ಚೆಲ್ಲಲ್ಪಟ್ಟಿದೆ. ಹಲ್ಲೆಲೂಯ, ಹಲ್ಲೆಲೂಯ. 2000 ವರ್ಷಗಳಲ್ಲ, 4000 ವರ್ಷಗಳ ಹಿಂದೆಯೇ ಯೇಸುವನ್ನು ಬಲಿ ಕೊಡಬೇಕಾಗಿರುವ ಆ ಸ್ಥಿತಿ ಆ ಸ್ಥಳದಲ್ಲಿ ಬಂತು. ಆದರೆ ಈಗ ಈ 2000 ವರ್ಷಗಳ ಹಿಂದೆ ಯೇಸುವನ್ನು ನಮಗಾಗಿ ಬಲಿ ಕೊಡಲ್ಪಟ್ಟಿದ್ದಾರೆ. 4000 ವರ್ಷಗಳ ಹಿಂದೆ ಅಬ್ರಹಾಮನು ತನ್ನ ಮಗ ಈಸಾಕನನ್ನು ಹೇಗೆ ಬಲಿ ಕೊಡಬೇಕು ಅಂತಿದ್ನೋ ಆ ಸ್ಥಳದಲ್ಲಿ ತನ್ನ ಮಗನನ್ನು ಬಲಿ ಕೊಡದೆ ಒಂದು ಕುರಿಯನ್ನು ತೆಗೆದುಕೊಂಡ್ಬಂದು ಅಲ್ಲಿ ಬಲಿ ಕೊಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯ. ಈ ಯೇಸುನ ಏನು ಮಾಡಿದ್ದಾರೆ? ತಂದೆಯಾದ ದೇವರು ಇಡೀ ಪ್ರಪಂಚದಲ್ಲಿರುವ ಎಲ್ಲ ಜನರಿಗೆ ಒಂದು ಕುರಿಯಲ್ಲ, ಅಬ್ರಹಾಮನ ಬಲಿ ಕೊಟ್ಟಿರೋ ಕುರಿ ಥರ ಅಲ್ಲ, ಒಬ್ಬೊಬ್ಬರು ಒಂದೊಂದು ಕುರಿ ಕೊಡೋ ಥರ ಅಲ್ಲ, ಇಡೀ ಪ್ರಪಂಚಕ್ಕೆ ಹುಟ್ಟಲಿಕ್ಕಿರುವಂಥ ಎಲ್ಲ ಜನರಿಗೆ ರಕ್ಷಣೆಯನ್ನು ಉಂಟಾಗುವಂತೆ ದೇವರು ತನ್ನ ಕುಮಾರನಾದ ಯೇಸುವನ್ನು ಬಲಿ ಕೊಟ್ಟಿದ್ದಾರೆ. ಆ ಯೇಸು ಇವತ್ತೇನಾಗಿದ್ದಾರೆ? ಜೀವಂತವಾಗಿ ಬಂದಿದ್ದಾರೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಪುನರುತ್ಥಾನ ಹೊಂದಿ ಬಂದಿರುವಂಥ ಕಾರಣಗಳು ಏನಂತಂದರೆ, ಆತನು ಮರಣವನ್ನು ಗೆಲ್ಲಲು, ಪಾಪವನ್ನು ಗೆಲ್ಲಲು, ಆತನು ದೇವ ಕುಮಾರನು ಎಂದು ನಿರೂಪಿಸಲು, ಮತ್ತು ನಮಗೆ ಪಾಪ ಕ್ಷಮಾಪಣೆ ವಿಮೋಚನೆಯನ್ನು ಕೊಡುವಂತೆ, ಮತ್ತು ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುವಂತೆ, ನಮಗೆ ನಿರೀಕ್ಷೆಯನ್ನು ಕೊಡಲು ಯೇಸು ಜೀವಂತವಾಗಿದ್ದು ಬಂದಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಇವಾಗ ಜೀವಂತವಾಗಿ ಎದ್ದು ಬಂದರು. ಯೇಸು ಜೀವಂತವಾಗಿ ಎದ್ದು ಬಂದಿರು ಯಾರು ಮೊದಲು ನೋಡಿದ್ದು? ಮಗ್ದಲೇನಾ, ಮರಿಯಲ್ಲ? ಬರೀ ಅವರೇ ಅಷ್ಟೇನಾ?
ಓದಿದಿರಲ್ಲ 3 ಜನ ಮೇರಿ ನೋಡಿ 10ನೇ ವಚನ. மகதலேன மரியா, யோவானா ಮತ್ತೆ இவைகளை அப்போஸ்தலருக்கு சொன்னவர்கள் மகதலேனா மரியாளும் யோவன்னாலும் யாக்கோபின் தாயாகிய மரியாளும் இவர்களுடனே கூட இருந்த மற்ற ஸ்திரீகளுமே. ರೈಟ್. ಇವರೆಲ್ಲ ಏನು ಮಾಡ್ತಿದ್ದಾರೆ ಅಲ್ಲಿ ಸಮಾಧಿ ಹತ್ರ, ಯೇಸುವಿನ ಸಮಾಧಿ ಹತ್ರ ಹೋಗ್ತಾ ಇದ್ದಾರೆ. ಯೇಸುವಿನ ಸಮಾಧಿ ಹತ್ರ ಹೋಗಿ, ಯೇಸು ಇಟ್ಟಿರುವಂಥ ಸಮಾಧಿ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ಪೈಸ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಹುಡುಕ್ತಾರೆ. ಅಲ್ಲಿ ಹೋಗ್ತಿರ್ಬೇಕಂದ್ರೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ನಮಗೆ ಈ ಕಲ್ಲನ್ನು ತೆಗಿತಾರೆ? ಅಯ್ಯೋ, ಕಲ್ಲು ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಚೈನ್ ಹಾಕ್ಬಿಟ್ಟಿದ್ದಾರೆ, ಲಾಕ್ ಮಾಡಿದ್ದಾರೆ, ಇದನ್ನು ಯಾರು ನಮಗೆ ಉರುಳಿಸೋದು ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ದೇವ್ರು ಯಾರಾದರೂ ಸಹಾಯ ಮಾಡ್ತಾರೆ ಎಂಬ ಒಂದು ನಂಬಿಕೆ, ಒಂದು ವಿಶ್ವಾಸದಿಂದ ಅಲ್ಲಿ ಹೋಗ್ತಾರೆ. ಅಲ್ಲಿ ದೇವದೂತ ಏನಂತಾರೆ 7ನೇ ವಚನ ಓದಿ. ಆತನು ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂಬುದು ನಿನಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಅವರು ಇಂಗೆ ಇಲ್ಲ, ಅವರು ಇಲ್ಲಿ ಇಲ್ಲ. ಯೇಸು ಎಲ್ಲಿ ಇಲ್ಲ? ಸಮಾಧಿನಲ್ಲಿ ಎಲ್ಲ ಸತ್ತವರೇ ಇರೋದು. ಸಮಾಧಿನಲ್ಲಿ ಯಾರು ಇರ್ತಾರೆ? ಸತ್ತೋಗಿರೋರೇ ಇರ್ತಾರೆ. ಯೇಸು ಸತ್ತಿಲ್ಲ, ಅವ್ರು ಜೀವಂತವಾಗಿ ಬಂದಿದ್ದಾರೆ. ಆದ್ರಿಂದ ಅವ್ರೀಗ ಅಲ್ಲೇ ಸಮಾಧಿನಲ್ಲಿ ಇಲ್ಲ. ಆಮೇಲೆ ಅವರು ಉಯಿರೋಡೆ ಜೀವಂತವಾಗಿ ಎದ್ದಿದ್ದಾರೆ. மனுஷ குமாரன் பாவிகளான மனுஷர் கைகளில் ஒப்பு கொடுக்கவும் சிலுவையில் அறையப்படவும் 3ஆம் நாளில் எழுந்திருக்கவும் வேண்டும் என்பதாக அவர் கலிலேயாவில் இருந்த காலத்தில் உங்களுக்கு சொன்னதை நினைவு கூறுங்கள் என்றார்கள். ಯೇಸು ಜೀವಂತವಾಗಿ ಎದ್ದು ಬರ್ತಾರಂತ ಹೇಳಿದಾರಲ್ವಾ, ಗಲಿಲೇಯಲ್ಲಿ ಇರ್ತೀನಿ, ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರಿಗೆಲ್ಲ ನೆನಪಾಗತ್ತೆ. ಓ ಹೌದಲ್ವಾ, ಯೇಸು ಹೇಳಿರೋದನ್ನ ಅವ್ರು ಏನು ಮಾಡಿದ್ರು? ಮರೆತು ಬಿಟ್ರು. ಯೇಸು ಅಲ್ಲಿ ಅವ್ರಿಗೆ ಏನೆಲ್ಲ ಹೇಳಿದ್ದಾರೆ, ಕೆಲವು ಕಾರ್ಯ ನೆನಪು ಮಾಡ್ಕೊಂಡಿದ್ದಾರೆ, ಕೆಲವುದೆಲ್ಲ ಮರೆತು ಬಿಟ್ಟಿದ್ದಾರೆ. ಈಗ ಮತ್ತೆ ನೆನಪು ಮಾಡ್ಕೊಳ್ಳಿ ಎಂಬುದಾಗಿ ಆ ದೂತರು ಹೇಳುವಾಗ ಅದನ್ನು ಹೋಗಿ ಏನು ಮಾಡ್ತಾರೆ, ಹೆಂಗಸರೆಲ್ಲ ಹೋಗಿ ಏನು ಮಾಡ್ತಾರೆ, ಗಂಡಸರೆಲ್ಲ ಮನೆಯಲ್ಲೇ ಇದ್ದಾರೆ. ಏನು ಮಾಡ್ತಾರೆ, ಎಲ್ಲ ಭಯ ಪಡ್ಕೊಂಡಿದ್ದಾರೆ. ಆ ಭಯ ಪಡ್ಕೊಂಡು ಎದುರ್ಕೊಂಡಿರುವಂಥ ಸಮಯದಲ್ಲಿ ಆ ಹೆಂಗಸರು ಹೋಗಿ ಹೇಳ್ತಾ ಇದ್ದಾರೆ, ಈ ಥರ ಯೇಸುವಿನ ಸಮಾಧಿಗೆ ಹೋಗಿದ್ವಿ, ಅಲ್ಲಿ ಯೇಸುವಿನ ಶರೀರ ನಮಗೆ ಕಾಣಲಿಲ್ಲ. ಈ ರೀತಿ ದೂತರುಗಳು ಬಂದು ಮಾತಾಡಿದ್ರು, ಇಬ್ಬರು ನಿಂತ್ಕೊಂಡು ಮಾತಾಡಿದ ಧ್ವನಿ ನಮಗೆ ಕೇಳಿಸಿತ್ತು, ಈ ಥರ ಹೇಳಿದರೆ ಅಂತ ಹೇಳಿದ ತಕ್ಷಣ ಪೇತ್ರ ಮತ್ತು ಇನ್ನೊಬ್ಬ ಏನು ಮಾಡ್ತಾರೆ, ಓಡ್ತಾರೆ. ಅಲ್ಲಿ ಓಡೋಗಿ ನೋಡಬೇಕಾದ್ರೆ ಅಲ್ಲಿ ಸಮಾಧಿನಲ್ಲಿ ಏನಿದೆ? ಯೇಸುವಿನ ಶರೀರ ಇಲ್ಲ, ಯೇಸುವಿನ ಬಟ್ಟೆ ಮಾತ್ರ ಅಲ್ಲಿದೆ. ಹಾಲೆಲೂಯ ಎಲ್ಲ ಕೇಳ್ತಾ ಇದ್ದೀರಾ? ಯೇಸುವಿನ ಬಟ್ಟೆ ಮಾತ್ರ ಅಲ್ಲಿ ಸುತ್ತಿ ಮಚ್ಚಿ ಇಡಲ್ಪಟ್ಟಿದೆ. ಅಂದರೆ ಏನರ್ಥ? ಕರೆಕ್ಟಾಗಿ ಹೇಳಿ. ಇನ್ನೊಬ್ರು ಯಾರಾದ್ರೂ ಹೇಳಿ, ಬೇರೆ ಯಾರು ಅಂತೀರಾ? ಮಡ್ಚಿಕ್ಕಿದ್ದಾರೆ ಅಂದರೆ ಏನರ್ಥ? ಇವಾಗ ಹೋಟೆಲ್ಗೆ ಹೋಗ್ತಾರೆ, ಊಟ ಮಾಡ್ತಾರೆ. ಊಟ ಮಾಡಬೇಕಂದ್ರೆ ಅಲ್ಲಿ ಏನು ಕೊಡ್ತಾರೆ? ಬಟ್ಟೆ ಕೊಡ್ತಾರೆ. ತಿನ್ನೋದಲ್ಲ, ಶರ್ಟ್ ಮೇಲೆ ಬಿದ್ದು ಬಿಡುತ್ತೆ, ಬಟ್ಟೆ ಮೇಲೆ ಬಿದ್ದುಬಿಡುತ್ತೆ. ಚಿಕ್ಕ ಮಕ್ಳು ಕಟ್ತಿರಲ್ವ, ಏನಂತಾರೆ ಅದಕ್ಕೆ? ನ್ಯಾಪ್ಕಿನ್ ಅಲ್ಲ, ಬೇರೆ ಏಪ್ರಾನ್. ಏನು ಕಟ್ತಾರೆ ಮಕ್ಕಳಿಗೆ? ಏಪ್ರಾನ್ ಅಂತ ಕಟ್ತಾರೆ. ಚಿಕ್ಕ ಮಗು 1 ವಯಸ್ಸು 2 ವಯಸ್ಸು 3 ವಯಸ್ಸು ಮಕ್ಕಳಿಗೆ ಹಿಂಗೆ ಕಟ್ಬಿಡ್ತಾರೆ. ಕಟ್ಟಿದ್ರೆ ತಿನ್ನೋದಲ್ಲ, ಶರ್ಟ್ ಮೇಲೆ ಬಟ್ಟೆ ಮೇಲೆ ಬೀಳಬಾರ್ದು ಅಂತ ಒಂದು ಕೊಳೆ ಬಟ್ಟೆ ಥರ ಇಟ್ಟಿದ್ರೆ ಯೂಸ್ ಮಾಡಿದ್ರಾ ಇಲ್ವಾ? ರೈಟ್, ಕೆಲವರು ಯೂಸ್ ಮಾಡಿದ್ದಾರೆ. ಆ ಥರ ಹೋಟ್ಲಲ್ಲಿ ಹೋಗ್ಬೇಕಂದ್ರೂ ನ್ಯಾಪ್ಕಿನ್ ಇಟ್ಟಿರ್ತಾರೆ, ದೊಡ್ಡ ಕರ್ಚೀಫ್ ಥರ ಇಟ್ಟಿರ್ತಾರೆ, ಬಟ್ಟೆ ಟವಲ್ ಥರ ಇಟ್ಟಿರ್ತಾರೆ, ಅದನ್ನು ಕಟ್ಕೊಂಡು ಇರ್ತಾರಲ್ಲಿ. ಅರ್ಥ ಆಗ್ತಾ ಇದೆಯಾ? ಮತ್ತು ಅಲ್ಲಿ ನ್ಯಾಪ್ಕಿನ್ ಇರುತ್ತೆ, ಏನು ಮಾಡ್ತಾರೆ, ಅವಾಗ ಬಾಯಿ ಒರೆಸ್ಕೊಳ್ತಾರೆ. ಊಟ ಮಾಡ್ತಿರುವಾಗ ಅದನ್ನು ಏನು ಮಾಡ್ತಾರೆ, ಎಲ್ಲ ಹಿಂಗೆ ಸುತ್ತಾಕ್ಬಿಟ್ಟು ಹಿಂಗೆ ಹೋಗ್ಬಿಟ್ಟಂದರೆ ಅಲ್ಲಿ ಸರ್ವರ್ ಬರ್ತಾನೆ, ಕ್ಲೀನರ್ ಸರ್ವ್ ಮಾಡೋನು, ಟೇಬಲ್ ಕ್ಲೀನ್ ಮಾಡೋಕ್ಕೆ ಬರೋನು ನೋಡ್ತಾನೆ. ಬಟ್ಟೆ ಈ ಥರ ಸುತ್ತಾಕ್ಬಿಟ್ಟಿದ್ರೆ ಇವ್ರದ್ದು ಊಟ ಮುಗೀತು, ತಟ್ಟೆ ಎತ್ಕೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾನೆ. ಇಲ್ಲ, ನಿಮ್ಮ ಬಟ್ಟೆನ ಏನು ಮಾಡ್ತೀರಾ, ಮಡ್ಚಿಬಿಟ್ಟು ಕ್ಲೀನಾಗಿ ಹಂಗೆ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಅಂತಂದರೆ ತಿರ್ಗಾ ನಾನು ಬರ್ತೀನಿ, ಮತ್ತೆ ನಾನು ಊಟ ಮಾಡ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ?
ಹಲ್ಲೆಲೂಯ. ಇವಾಗ ಯೇಸುವಿನ ಬಟ್ಟೆ ಏನಾಗಿದೆ, ಅಲ್ಲಿ ಚೆನ್ನಾಗಿ ಕ್ಲೀನಾಗಿ ಮಡಚಿಟ್ಬಿಟ್ಟು ಹೋಗಿದ್ದಾರೆ. ಆಮೇನ್, ಹಲ್ಲೆಲೂಯ. ಆ ತಲೆ ಹತ್ರ ಅದನ್ನು ಇಟ್ಬಿಟ್ಟು ಹೋಗಿದ್ದಾರೆ. ಅಂದರೆ ಏನರ್ಥ, ಯೇಸು ಜೀವಂತವಾಗಿ ಎದ್ದಿದ್ದಾರೆ, ಮತ್ತೆ ಮತ್ತೆ ಅವ್ರ ಭೂಮಿಗೆ ವಾಪಸ್ ಬರುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಯೂದರ ಸಂಪ್ರದಾಯ ಏನಾಗಿತ್ತು, ಇಸ್ರಾಯೇಲ್ ದೇಶದಲ್ಲಿ ಯೂದರ ಕಲಾಚಾರ ಏನಾಗಿತ್ತು ಅಂತ ಅಂದರೆ, ಒಂದು ಗಂಡುಗೆ ಹೆಣ್ಣಿಗೆ ಏನಾಗತ್ತೆ, ಎಂಗೇಜ್ಮೆಂಟ್ ಆಗತ್ತೆ. ಎಂಗೇಜ್ಮೆಂಟ್ ಇದ್ದಾಗ ಏನು ಮಾಡ್ತಾರೆ, ಯೂದರು ಏನು ಮಾಡ್ತಾರೆ, ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಈ ಗಂಡಿಗೂ ಹೆಣ್ಣಿಗೂ ಮದುವೆ ಆಗತ್ತೆ ಅಂತ ಹೇಳುವಾಗ ಆ ಗಂಡು ಏನು ಮಾಡಬೇಕು, ಅವನು ತನ್ನ ಮನೆಗೆ ಹೋಗಬೇಕಾಗಿದೆ, ಅವನು ತನ್ನ ಊರಿಗೆ ಹೋಗಬೇಕಾಗಿದೆ. ಅವನು ಎಲ್ಲಿ ಕುಟುಂಬ ನಡೆಸ್ತಾನೋ, ಎಲ್ಲಿ ಮದುವೆಯಾಗಿ ತಮ್ಮ ಬಾಳನ್ನು ಪ್ರಾರಂಭ ಮಾಡ್ತಾ ನಡೆಸ್ತಾರೋ ಆ ಸ್ಥಳಕ್ಕೆ ಹೋಗಿ ಅವನು ಒಂದು ಮನೇನ ರೆಡಿ ಮಾಡಬೇಕಾಗಿದೆ. ಏನು ಮಾಡಬೇಕು, ಒಂದು ಮನೇನ ರೆಡಿ ಮಾಡಬೇಕಾಗಿದೆ. ಮನೆ ರೆಡಿ ಮಾಡಿ ಬಂದಾದ ನಂತರನೇ ಏನಾಗತ್ತೆ, ಮದುವೆ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಇದು ಅವರ ಕಲ್ಚರ್ ಆಗಿತ್ತು. ಇವಾಗ ಯೇಸು ಸ್ವಾಮಿನೂ ಏನೆಂದಿದ್ದಾರೆ, ನಾನು ಹೋಗ್ತೀನಿ, ನಿಮಗಂತ ಒಂದು ಸ್ಥಳವನ್ನು ಸಿದ್ಧ ಮಾಡುತ್ತೇನೆ, ನಾನು ಸಿದ್ಧ ಮಾಡಿ ಮತ್ತೆ ರೆಡಿ ಮಾಡಿ ಮತ್ತೆ ನಾನು ವಾಪಸ್ ಬರುತ್ತೇನೆ. ಆಮೇನ್, ಹಲ್ಲೆಲೂಯ. ಯೇಸು ಜೀವಂತವಾಗಿ ಎದ್ದು ಬಂದರು, ಶಿಷ್ಯರ ಹತ್ರ ಮಾತನಾಡಿದ್ರು, 40 ದಿವಸ ಅಲ್ಲಿಲ್ಲ ಭೇಟಿ ಮಾಡಿದ್ರು. ಆ ನಂತರ ಏನು ಮಾಡ್ತಾ ಇದ್ದಾರೆ, ಯೇಸು ನಾನು ಹೋಗ್ತೀನಿ, ಮತ್ತೆ ನಾನು ಪುನಃ ವಾಪಸ್ ಬರುತ್ತೇನೆ, ಬರೋದಕ್ಕೆ ಮುಂಚೆ ನಿಮಗಂತ ಒಂದು ಸ್ಥಳವನ್ನು ಸಿದ್ಧ ಮಾಡುತ್ತೇನೆ. ಯೇಸು ಸ್ವಾಮಿ ಹೇಗೆ ಪರಲೋಕಕ್ಕೆ ಹೋದರೋ ಮತ್ತೆ ಅವ್ರು ಬರುತ್ತಾರೆ. ಬರುವಾಗ ಆಗ ದೊಡ್ಡ ಹಬ್ಬ ಉಂಟಾಗತ್ತೆ. ಯಾರೆಲ್ಲ ಯೇಸುವನ್ನು ಸ್ವಂತ ರಕ್ಷಕನಾಗಿ ನಂಬಿ ಸ್ವೀಕಾರ ಮಾಡುತ್ತಾರೋ ಅಷ್ಟು ಜನರು ದೇವರ ಮಕ್ಕಳಾಗುತ್ತಾರೆ, ಅಷ್ಟು ಜನರು ಸಭೆಯಾಗಿರುತ್ತಾರೆ, ಅಷ್ಟು ಜನರು ಮದುವೆ ಗೀತೆಯಾಗಿರುತ್ತಾರೆ. ಹಲ್ಲೆಲೂಯ. ಮದುವೆ ಲಿಂಗನಾದಂಥ ಯೇಸು ಎರಡನೇ ಬರುವಿಕೆಯಲ್ಲಿ ಬಂದು ಈ ಮದುವೆ ಗೀತೆಯಾಗಿರುವ ಸಭೆಯನ್ನು ಆತನು ಕರ್ಕೊಂಡು ಹೋಗೋವನಾಗಿದ್ದಾನೆ. ಆವಾಗ ದೊಡ್ಡ ಮದುವೆ, ಆವಾಗ ದೊಡ್ಡ ಔತಣ ಆಗ ಉಂಟಾಗುತ್ತದೆ. ಹಲ್ಲೆಲೂಯ. ನೋಡಿ, ಯೇಸು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಯೋಚನೆ ಮಾಡ್ಕೊಂಡಿದ್ದಾರೆ. ಒಂದು ದೊಡ್ಡ ಔತಣ ಮಾಡಬೇಕಾಗಿದೆ, ದೊಡ್ಡ ಮನೆ ಕಟ್ಟಬೇಕು, ನಿಮಗೆಲ್ರಿಗೂ ಮನೆ ಕಟ್ಟಬೇಕು, ನಿಮಗೆಲ್ರಿಗೂ ಒಂದು ಸ್ಥಳವನ್ನು ಸಿದ್ಧ ಮಾಡಬೇಕು ಅಂತ ಇದೆಲ್ಲ ಯಾರ ಮೈಂಡಲ್ಲೈತೆ? ಯಾರ ಮೈಂಡಲ್ಲಿದೆ? ಯೇಸುವಿನ ಮೈಂಡಲ್ಲಿದೆ. ಯಾರ ಮನಸ್ಸಲ್ಲಿದೆ? ಯೇಸುವಿನ ಮನಸ್ಸಲ್ಲಿ ಯೋಚನೆಯಲ್ಲಿದೆ. ಇದೆಲ್ಲ ಯೋಚನೆಯನ್ನು ಇಟ್ಕೊಂಡು ಯೇಸು ಸ್ವಾಮಿ ಇನ್ನು ಸಮಾಧಿನಲ್ಲಿ ಹಾಗೇ ಇರ್ತಾರಾ? ಇರೋಕ್ಕಾಗತ್ತಾ? ಇಲ್ಲ. ನಾನು ಎದ್ದೋಳ್ಬೇಕು, ಮರಣದಿಂದ ನಾನು ಎದ್ದೋಳ್ಬೇಕು, ನಾನು ನನ್ನ ಮಕ್ಕಳನ್ನು ನಾನು ಹೋಗಿ ನೋಡಬೇಕು, ನನ್ನ ಜನರನ್ನು ಹೋಗಿ ನೋಡಬೇಕು, ಸಭೆಯನ್ನು ನಾನು ನೋಡಬೇಕು. ಯೇಸು ಬಂದಿರೋದು ಸಭೆಯನ್ನು ಸ್ಥಾಪನೆ ಮಾಡೋದಕ್ಕಂತಾನೆ. ಯೇಸು ಏನಕ್ಕೆ ಬಂದಿದ್ದಾರೆ? ಯೇಸು ಏನಕ್ಕೆ ಬಂದಿದ್ದಾರೆ? ಎಲ್ಲ ಜೋರಾಗಿ ಹೇಳಿ. ಯೇಸು ಏನಕ್ಕೆ ಬಂದಿದ್ದಾರೆ? ಸಭೆಯನ್ನು ಸ್ಥಾಪನೆ ಮಾಡಬೇಕು ಅಂತಲೇ ಯೇಸು ಬಂದಿರೋದು. ಸಭೆ ಸ್ಥಾಪನೆ ಮಾಡೋಕ್ಕಂತಾನೆ ಯೇಸು ರಕ್ತ ಚೆಲ್ಲಿದ್ದಾರೆ. ಈ ಕೃಪಾ ಸುವಾರ್ಥ ಆಲಯಕ್ಕೆ ಯೇಸು ಏನು ಮಾಡಿದ್ದಾರೆ? ಯೇಸು ರಕ್ತ ಚೆಲ್ಲಿದ್ದಾರೆ. ಯೇಸು ನಿಮ್ಮ ಒಬ್ಬೊಬ್ಬರಿಗಾಗಿ ರಕ್ತ ಚೆಲ್ಲಿದ್ದಾರೆ. ಹಲ್ಲೆಲೂಯ. ಯೇಸು ನಿಮ್ಮ ಒಬ್ಬೊಬ್ಬರಿಗಾಗಿ ಚಿಂತಿಸುತ್ತಾರೆ. ನೀನು ಸಭೆಗೆ ಬರುವಾಗ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು ಎಲ್ಲರೂ ಜೊತೆಗೆ ನೀವು ಸಭೆಯಲ್ಲಿ ಬರಬೇಕಾಗಿದೆ, ಸಭೆಯಲ್ಲಿ ಬಂದು ಕೂತ್ಕೊಳ್ಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ಯಾವಾಗೆಲ್ಲ ಅಲ್ಲಿ ಸಭೆಯಾಗಿ ಕೂಡಿ ಬರ್ತಿದ್ರು, ದೇವರು ಇವತ್ತು ನಾಳೆ ಭೇಟಿ ಮಾಡ್ತಾರೆ, ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ, ದೇವರು ನನಗೆ ಒಂದು ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ, ನಾನು ನಾಳೆ ನಿಮಗೆ ತಿಳಿಸ್ತೀನಿ, ನೀವೆಲ್ಲರೂ ಕುಟುಂಬವಾಗಿ ಬನ್ನಿ, ಶುದ್ಧವಾಗಿ ಬನ್ನಿ, ಎಲ್ಲ ಸ್ನಾನ ಮಾಡ್ಕೊಂಡು ನೀಟಾಗಿ ಬನ್ನಿ ಅಂತ ಮೋಸೆ ಆಜ್ಞೆ ಮಾಡುವಾಗ ಜನ ಏನು ಮಾಡ್ತಾಯಿದ್ರು ಆ ಕಾಲದಲ್ಲಿ? ಇವಾಗಲ್ಲ, ಆ ದಿನದಿಂದನೇ ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ಬರ್ತಾಯಿದ್ರು. ಹೇಗೆ ಬರ್ತಾಯಿದ್ರು? ಜೋರಾಗಿ ಹೇಳಿ, ಜೋರಾಗಿ ಹೇಳಿ, ಶಬ್ದದಿಂದ ಹೇಳಿ. ಕುಟುಂಬವಾಗಿ ನಾವು ಬರೋದಕ್ಕೆ ಕಲಿಯಬೇಕಾಗಿದೆ. ಆ ಥರ ನೀವು ಬರಲೇಬೇಕಾಗಿದೆ. ತಂದೆಗಳಾಗಿರೋ, ತಾಯಿಗಳಾಗಿರೋ ಮಕ್ಕಳು, ನೀವು ತಂದೆ ತಾಯಿ ನಿಮ್ಮ ಮಕ್ಕಳನ್ನು ನಿಮ್ಮ ಜೊತೆಗೆ ನೀವು ಅವ್ರನ್ನ ಕರ್ಕೊಂಬರ್ಬೇಕು. ನೀವು ಯಾವ ಆರಾಧನೆಗೆ ಬರ್ತೀರೋ ಅದೇ ಆರಾಧನೆಯಲ್ಲಿ ಅವರು ಬಂದು ಭಾಗವಹಿಸಬೇಕಾಗಿದೆ. ಮಕ್ಕಳೇ, ತಂದೆ ತಾಯಿಗಳೇ ಮಕ್ಕಳನ್ನು ದೇವರ ದಾರಿಯಲ್ಲಿ ನೀವೇನು ಮಾಡಬೇಕಾಗಿದೆ? ನಡೆಸಬೇಕಾಗಿದೆ. ಮಕ್ಕಳು ದೇವರಿಂದ ಬರುವಂಥ ಸ್ವಾಸ್ಥ್ಯವಾಗಿದೆ, ದೇವರು ಕೊಟ್ಟಿರುವಂಥ ವರವಾಗಿದೆ. ಆಮೇನ್. ಓದಿ.
127ನೇ ಅಧ್ಯಾಯ 3ನೇ ವಚನ. இதோ பிள்ளைகள் கர்த்தரால் வரும் சுதந்திரம், ಗರ್ಭத்தின் ಕಣಿ ಅವರಾಲ್ கிடைக்கும் ಪಲನ್. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭ ಫಲವು ಆತನ ಬಹುಮಾನವೇ. ஹalleluya. ஜேம்ஸ் 1:17. நன்மையான எந்த ஈவும் பூரணமான எந்த வரமும் பரத்திலிருந்து உண்டாகி ஜோதிகளின் பிதாவின் இடத்திலிருந்து இறங்கி வருகிறது. அவரிடத்தில் யாதொரு மாறுதலும் ಯಾದೊರು ವೇற்றுಮೆயின் ನಿഴலும் இல்லை. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು, ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ, ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆಮೆನ್. ಹಲ್ಲೆಲೂಯಾ. 1 ಸಾಮುವೇಲ್ 1ನೇ ಅಧ್ಯಾಯ 27ನೇ ವಚನ. இந்த பிள்ளைக்காக விண்ணப்பம் பண்ணினேன், நான் கர்த்தரிடத்தில் கேட்ட என் விண்ணப்பத்தின்படி எனக்கு கட்டளையிட்டார். ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಆತನು ನನಗೆ ನನ್ನ ಪ್ರಾರ್ಥನೆಯ ಫಲವಾಗಿ, ನನ್ನ ಪ್ರಾರ್ಥನೆಯ ಫಲವಾಗಿ. ಮೂರ್ತಿ ಮಕ್ಕಳಿಲ್ಲದೆ ಬಂದ್ರಿ ನೀವು, ಹೌದಾ ಇಲ್ವಾ? ಎದ್ದು ನಿಂತ್ಕೊಳ್ಳಿ. ಅವ್ರಿಗೆ ಮಕ್ಕಳಿಲ್ಲದೆ ಬಂದರು, ತುಂಬ ದಿನ ಆಗಲಿಂದ ಮಕ್ಕಳಿಲ್ಲದೆ ಬಂದರು. ಆಮೇಲೆ ಏನಾಯಿತು? ಎಲ್ಲಿ ಇದ್ದಾರ? ಬಂದಿದ್ದಾರಾ? ಸತ್ಯ ಸಾಕ್ಷಿ ನೋಡಿ. ಅವ್ರ ಅಮ್ಮನ ಹತ್ರ ಕೂತಿದ್ದಾರೆ. ನಿಂತ್ಕೊಳ್ಳಿ. ಅವ್ರ ಅಮ್ಮನ ಹತ್ರ ಅವರು ಇದ್ದಾರೆ, ಅವ್ರ ಅಪ್ಪನ ಹತ್ರ ಅವ್ರ ಮಗ ಇದ್ದಾರೆ. ಮಗಳು ಅವ್ರ ಅಮ್ಮನ ಹತ್ರ, ಮಗ ಅವ್ರ ಅಪ್ಪನ ಹತ್ರ. ಈ ರೀತಿಯಾಗಿ ಕುಟುಂಬವಾಗಿ ಬರಬೇಕು. ದೇವರ ಹತ್ರ, ದೇವರ ಆಲಯಕ್ಕೆ ಬಂದು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ, ಕೇಳಿದ್ರೆ ನನಗೆ ಮಗು ಬೇಕು ಅಂತ ಕೇಳಿದ್ರಾ ಇಲ್ವಾ? ದೇವರು ಕೊಟ್ಟಿದ್ದಾರೆ. ಓದಿ ಏನಂತ ಬರೆದಿ, ನಾನು ಒಂದು ಮಗುಗಾಗಿ ಪ್ರಾರ್ಥಿಸಿದ್ದೆ, ದೇವರು ನನ್ನ ಪ್ರಾರ್ಥನೆಯ ಫಲವಾಗಿ, ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಅನುಗ್ರಹಿಸಿರುವ ಮಕ್ಕಳು ಇವರೇ. ಜ್ಞಾನೋಕ್ತಿಗಳು 22:6 ಓದಿ. ಪ್ರಾವರ್ಬ್ಸ್ 22:6ನೇ ವಚನ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ನಡೆಯಬೇಕಾದ ಮಾರ್ಗದಲ್ಲಿ ತಕ್ಕಂತೆ ನಡೆಯುವಂತೆ ಹುಡುಗನನ್ನು ಶಿಕ್ಷಿಸು. ಹುಡುಗ ಆಗಿರಲಿ ಹುಡುಗಿಯಾಗಿರಲಿ ಶಿಕ್ಷಿಸಬೇಕು. ಮುಪ್ಪಿನಲ್ಲಿಯೂ ಓರೆಯಾಗನು, ಮುಪ್ಪಿನಲ್ಲಿಯೂ ಓರೆಯಾಗನು. ದಾರಿ ತಪ್ಪಿ ಹೋಗದೇ ಇರಲಿ. பிள்ளையானவன் நடக்க வேண்டிய வழியிலே அவனை நடத்து, ಅವನ್ ಮುದಿರ್ ವಯದಿலும் அதை விடாதிருப்பான். ಪ್ರಾರ್ಥನೆ ಮಾಡುವಾಗ ನನಗೆ ಮಕ್ಕಳು ಬೇಕು ಅಂತಾರೆ. ಮಕ್ಕಳಲ್ಲಿರುವಾಗ ಮಕ್ಕಳು ಬೇಕು ಅಂತಾರೆ. ಮಕ್ಕಳಾದಮೇಲೆ ಏನು ಮಾಡ್ತಾರೆ? ನನ್ನ ಮಗ ಹಂಗಾಗಬೇಕು, ನನ್ನ ಮಗಳು ಹಿಂಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಕ್ರಿಕೆಟ್ ಪ್ಲೇಯರ್ ಆಗಬೇಕು. ಆಗಲಿ, ಒಳ್ಳೆಯದೇ. ಕ್ರಿಕೆಟ್ ಪ್ಲೇಯರ್ ಆಗೋದು ಒಳ್ಳೆಯದೇ, ಇಂಜಿನಿಯರ್ ಆಗೋದು ಒಳ್ಳೆಯದೇ, ಡಾಕ್ಟರ್ ಆಗೋದು ಒಳ್ಳೆಯದೇ. ಅರ್ಥ ಆಗ್ತಾ ಇದೆಯಾ? ಭಾನುವಾರ ದಿನಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಜೊತೆನೇ ಇರಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನ ಎತ್ತಿಬಿಟ್ಟು ಇಲ್ಲಿ ಸಾಕ್ಬಿಟ್ಟು ಬೇರೆ ಕಡೆ ಕಳಿಸೋದು, ಅಲ್ಲಿ ಕಳಿಸೋದು, ಟ್ಯೂಷನ್ ಕಳಿಸೋದು, ಅದು ಮಾಡೋದು ಎಲ್ಲ ಬೇಕು. ದೇವರು ಎಲ್ಲ ಕೊಡ್ತಾರೆ. ದೇವರು ಎಲ್ಲ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ, ಒದಗಿಸ್ತಾರೆ. ನಿಮ್ಮ ಮಕ್ಕಳಿಗೆ ದೇವರು ಖಂಡಿತ ನಿಮಗೆ ಕೊಟ್ಟಂಥ ದೇವರು ಒಳ್ಳೆಯ ವರ, ಒಳ್ಳೆ ಬಹುಮಾನ, ಕುಂದಿಲ್ಲದ ಏನಂತ ಬರ್ದೈತೆ? ಎಲ್ಲ ಒಳ್ಳೆ ದನಗಳು, ಎಲ್ಲ ಮಕ್ಕಳು ಒಳ್ಳೆ ಮಕ್ಕಳಾಗಿಯೇ ದೇವರು ಕೊಟ್ಟಿರೋದು. ನೀವು ದೇವರ ದಾರಿಯಲ್ಲಿ ನಡೆಸದೆ ಕರೆಸದೆ ನೀವು ಬರದೇ ಇದ್ದರೆ ಏನಾಗತ್ತೆ? ಇವಾಗ ನೀವು ಚೆನ್ನಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ತಂದೆ ತಾಯಿಗೆ ಗೊತ್ತಿಲ್ಲದೆ ಏನು ಮಾಡ್ತಾರೆ? ಏನು ಹಿಂಗೆ ಮಾಡಿಬಿಟ್ಟಿದ್ಯಾನೋ ಅಂತಂದರೆ, ಏನು ಹಿಂಗೆ ಮಾಡಿದ್ಯಾ ಕಣೆ ಅಂತ ಅಂತಾರೆ. ಹೌದು, ನಿಮ್ಗೆ ಗೊತ್ತಿಲ್ವಾ ಅಂತಾನೆ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಬ್ರದರ್. ಒಂದೊಂದು ಕುಟುಂಬನೂ ಈ ರೀತಿಯಾಗಿ ನೀವು ಕುಟುಂಬವಾಗಿ ಬರಬೇಕಾಗಿದೆ. ಪಕ್ಕದಲ್ಲಿ ನೋಡಿ, ಹೇಳಿ, ಕುಟುಂಬವಾಗಿ ಬರಬೇಕಾಗಿದೆ. ನಿಮ್ಮ ಕುಟುಂಬಕ್ಕಾಗಿಯೇ ಯೇಸು ರಕ್ತ ಚೆಲ್ಲಿರೋದು. ಹಲ್ಲೆಲೂಯಾ. ಯೇಸು ಯಾರಿಗಾಗಿ ರಕ್ತ ಚೆಲ್ಲಿದ್ದಾರೆ? ನಿನಗಾಗಿ, ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿಯೇ ಯೇಸು ಮೊದಲು ಕುಟುಂಬವನ್ನೇ ಹುಡ್ಕೊಂಡ್ಬಂದಿದ್ದಾರೆ. ಹಲ್ಲೆಲೂಯಾ. ವಾಕ್ಯ ಏನು ಹೇಳುತ್ತೆ? ದೇವರಿಗೆ ಗೊತ್ತು ಯಾರನ್ನ ಯಾವ ಕುಟುಂಬದಲ್ಲಿ ಇಡಬೇಕು ಅಂತ. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ಇದು ತುಂಬ ಮುಖ್ಯವಾದಂಥ ಒಂದು ಕಾರ್ಯವಾಗಿದೆ.
ನಿಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿ ದೇವರ ಭಯದಲ್ಲಿ ಭಕ್ತಿಯಲ್ಲಿ ನೀವು ನಡೆಸಬೇಕಾಗಿದೆ. ಯೇಸುವಿನ ತಂದೆ ತಾಯಿ ಯೇಸುವನ್ನು ಆ ರೀತಿಯಾಗಿ ದೇವರ ಭಯದಲ್ಲಿ ಭಕ್ತಿಯಲ್ಲಿ ಅವರು ನಡೆಸಿದ್ದಾರೆ. ಆಮೇನ್, ಹಾಲೆಲೂಯಾ. ಅವರನ್ನು ಮಕ್ಕಳನ್ನು ದೇವರ ದಾರಿಯಲ್ಲಿ ನಡೆಸೋದ್ರಿಂದಾನೇ ಯೇಸು ಏನು ಮಾಡಿದ್ರು, ನನ್ನ ತಂದೆಯ ಕೆಲಸದಲ್ಲಿದ್ದೀನಿ. ತಂದೆ ಅಂದರೆ ಯಾರು? ಪರಲೋಕದ ದೇವರ ಕೆಲಸದಲ್ಲಿ ನಾನಿದ್ದೀನಿ. ಆಮೇನ್. ಯೇಸು ದಾರಿ ಬಿಟ್ಟು ಹೋಗಲಿಲ್ಲ. ಎಷ್ಟೋ ಶೋಧನೆ ಬಂತು, ಎಷ್ಟೋ ಹೋರಾಟಗಳು ಬಂತು, ಪಾಪ ಮಾಡಲಿಲ್ಲ. ಇವತ್ತು ಪಾಪ ಮಾಡದೇ ಇರುವಂಥ ವ್ಯಕ್ತಿ ಒಬ್ಬರು ಅಂತ ಯಾರು ಅಂತ ಅಂದರೆ ಯೇಸು ಕ್ರಿಸ್ತನು ಒಬ್ಬರೇ. ಯೇಸು ಕ್ರಿಸ್ತನ ರಕ್ತ ಪರಿಶುದ್ಧವಾದ ರಕ್ತ, ಶುದ್ಧವಾದ ರಕ್ತ, ಅಮೂಲ್ಯವಾದಂಥ ರಕ್ತ. ಹಾಲೆಲೂಯಾ. ಆ ಪವಿತ್ರವಾದ ರಕ್ತ ಯಾರಿಗಾಗಿ ಚೆಲ್ಲಿದ್ದಾರೆ? ನಿಮ್ಮ ಒಬ್ಬೊಬ್ಬರ ಕುಟುಂಬಕ್ಕಾಗಿ, ನಿನಗಾಗಿ, ಮೊದಲು ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ ಯೇಸು ರಕ್ತವನ್ನು ಚೆಲ್ಲಿದ್ದಾರೆ. ಆಮೇನ್, ಹಾಲೆಲೂಯಾ. ನೀನು ನಿನ್ನ ಕುಟುಂಬವಾಗಿ ಪರಲೋಕ ಬಂದು ಸೇರಬೇಕಾಗಿದೆ. ಬೇಕಾ ಬೇಡವಾ? ನಾನು ಮಾತ್ರ ಪರಲೋಕ ಬರಬೇಕು ಅಂತ ಎಷ್ಟು ಜನ ಬಯಸ್ತೀರಾ? ಎಲ್ಲರೂ ಬರಬೇಕು, ಹೌದಾ ಇಲ್ವಾ? ನೀವು ಸಂಪಾದನೆ ಮಾಡ್ತೀರಾ, ದುಡಿತೀರಾ, ಮನೆಯಲ್ಲಿ ಅಡುಗೆ ಮಾಡ್ತೀರಾ, ಮನೆ ಕ್ಲೀನಾಗಿ ಇಟ್ಕೊಳ್ತೀರಾ, ಬಟ್ಟೆ ಒಗಿತೀರಾ, ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ತೀರಾ. ಏನಕ್ಕಾಗಿ? ಅವ್ರು ಬೆಳೆದ ಮೇಲೆ ಎಲ್ಲಾದರೂ ಹಾಲಾಗಿ ಹೋಗಲಿ ಅಂತ ಅನ್ನೋದಕ್ಕೆ. ಏನಕ್ಕೆ? ಅವ್ರು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು, ನಿಮ್ಮ ಮನೆಯವರು, ನಿಮ್ಮ ಯಜಮಾನರು ಚೆನ್ನಾಗಿರಬೇಕು, ನಿಮ್ಮ ಪತ್ನಿ ಚೆನ್ನಾಗಿರಬೇಕು. ನೀವು ಹೇಗೆ ಚೆನ್ನಾಗಿರಬೇಕು ಅಂತ ಬಯಸ್ತಿರೋ ನಿಮಗಿಂತ ಹೆಚ್ಚಾಗಿ ಯೇಸು ಹೆಚ್ಚಾಗಿ ಬಯಸೋರಾಗಿದ್ದಾರೆ. ನಿಮಗಾಗಿಯೇ ಯೇಸು ಜೀವಂತವಾಗಿ ಎದ್ದು ಬಂದಿದ್ದಾರೆ. ಹಾಲೆಲೂಯಾ. ಮರಣವನ್ನು ಗೆದ್ದು ಯೇಸು ಜೀವಂತವಾಗಿ ಎದ್ದು ಬಂದಿರೋದು ಕಾರಣ ನಿಮ್ಮನ್ನು ಆಶೀರ್ವದಿಸುವಂತೆಯೇ. ಹಾಲೆಲೂಯಾ. ಎಮ್ಮಾವೂಸ್ ಎಂಬ ಪಟ್ಟಣಕ್ಕೆ ಇಬ್ಬರು ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾಯಿತು? ಅಯ್ಯೋ, ಈ ಥರ ಯೇಸು ಅಂತ ಒಬ್ಬ ಮನುಷ್ಯನನ್ನು ಸಾಯಿಸ್ಬಿಟ್ರು, ಶಿಲ್ಬೆಗೆ ಹೊಡೆದು ಸಾಯಿಸ್ಬಿಟ್ರು. ಇವತ್ತು 3ನೇ ದಿನ ಆಗಿದೆ. ಏನಾಗಿದೆ? ಅವರು ಜೀವಂತವಾಗಿ ಎದ್ದು ಬಿಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಜನ. ನಿನಗೆ ಗೊತ್ತಿಲ್ವಾ ಅಂತ ಇನ್ನೊಬ್ಬರು ಜೊತೆ ಹೋಗ್ತಿರುವಾಗ ಮಾತಾಡ್ತಾ ಇದ್ದಾರೆ. ಇಬ್ಬರು ಮಾತಾಡ್ಕೊಂಡು ಹೋಗ್ತಿರುವಾಗ ಇನ್ನೊಂದು 3ನೇ ವ್ಯಕ್ತಿ ಮಾತಾಡ್ತಾ ಇದ್ದಾರೆ. ಏನಾಯಿತು, ಏನು ಮಾತಾಡ್ತಾ ಇದ್ದೀರಾ ಅಂತ. ಸರಿ, 3 ಜನ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಈ ವ್ಯಕ್ತಿ ಎಲ್ಲ ವಿಂಗಡಿಸಿ ಅರ್ಥ ಮಾಡಿಸ್ತಾ ಇದ್ದಾರೆ. ಏನಪ್ಪ, ಈ ಯೇಸು ಎಂಬ ಮನುಷ್ಯ, ಯೇಸು ಅನ್ನೋದಕ್ಕಿಂತ ಮೆಸ್ಸೆಯನು, ದೇವರ ಕುಮಾರನು ಈ ರೀತಿಯಾಗಿ ಬರುತ್ತಾರೆ, ಪರಲೋಕದಿಂದ ನಮಗಾಗಿ ಕಳಿಸಲ್ಪಡುತ್ತಾರೆ. ಈ ರೀತಿಯಾಗಿ ಮನುಷ್ಯನ ಪಾಪಗಳನ್ನೆಲ್ಲ ಹೊತ್ಕೊಳ್ತಾರೆ, ಕಷ್ಟ ಅನುಭವಿಸ್ತಾರೆ, ಸಾಯ್ತಾರೆ, ಜೀವಂತವಾಗಿ ಮತ್ತೆ ಮರಣದಿಂದ ಎದ್ದು ಬರುತ್ತಾರೆ. ಇದೆಲ್ಲ ನಿಮಗೆ ಗೊತ್ತಿಲ್ವಾ? ಇದೆಲ್ಲ ಆಗಲೇ ಬರ್ತಿದೆಯಲ್ವಾ? ಇದೆಲ್ಲ ಆಗಲೇ ತಿಳಿಸಿದೆಯಲ್ವಾ ಅಂತ ಅಂದ್ಬಿಟ್ಟು ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು, ಕಾರ್ಯಗಳನ್ನೆಲ್ಲ ತೆಗೆದು ತಿಳಿಸ್ತಾ ಇದ್ದಾರೆ. ಅವ್ರು ಹಂಗೇ ಮಾತಾಡ್ಕೊಂಡು ಹೋಗ್ತಾ 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 ದಾರಿಯಲ್ಲಿ ಏನಾಗತ್ತೆ, ಎಮ್ಮಾವೂಸ್ ಊರು ಏನಾಗತ್ತೆ, ಹತ್ರಕ್ಕೆ ಬಂದುಬಿಡ್ತಾರೆ. ಆ ಎಮ್ಮಾವೂಸ್ ಎಂಬ ಊರು ಹತ್ರ ಬರುವಾಗ ಅವರಿಬ್ಬರು ಕೇಳ್ತಾರೆ, ಬನ್ನಿ ಬ್ರದರ್, ನೀವು ನಮ್ಮ ಜೊತೆನೇ ಇವತ್ತು ಉಳ್ಕೊಳ್ಳಿ, ತುಂಬ ರಾತ್ರಿ ಆಗಿಬಿಟ್ಟಿದೆ, ಲೇಟ್ ಆಗಿಬಿಟ್ಟಿದೆ, ನೀವು ಪ್ರಯಾಣ ಮಾಡೋಕ್ಕೆ ಇನ್ನೂ ದೂರ ಹೋಗ್ಬೇಕಾಗತ್ತೆ, ಸಮಯ ಆಗತ್ತೆ, ಇವತ್ತು ನಮ್ಮ ಜೊತೆನೇ ಉಳ್ಕೊಳ್ಳಿ. ಇಲ್ಲ, ಅವ್ರು ಬರಲ್ಲ ಅಂತಂದ್ರೂ ಸರಿ ಕರೀತಾರಂತ ಹೋದರು. ಅವರು 3 ಜನ ರಾತ್ರಿ ಏನು ಮಾಡ್ತಾರೆ, 3 ಜನ ಸೇರಿ ರೊಟ್ಟಿ ಮುರಿಯೋ ಸಮಯದಲ್ಲಿ ಆ ಮನುಷ್ಯ ಏನು ಮಾಡ್ತಾರೆ, 3ನೇ ವ್ಯಕ್ತಿ ಏನಾಗ್ತಾರೆ, ಮರೆಯಾಗ್ಬಿಡ್ತಾರೆ. ಅವಾಗ ಅವರಿಬ್ಬರು ಮಾತಾಡ್ಕೊಳ್ತಾರೆ, ಏನಿದು, ಏನಾಯಿತು, ಎಲ್ಲಿ ಆ ಮನುಷ್ಯ? 3ನೇ ವ್ಯಕ್ತಿ ಇಷ್ಟೊಂದು ನಮಗೆ ಸತ್ಯವನ್ನೆಲ್ಲ ತಿಳಿಸಿದ್ದಾರೆ. ಅದನ್ನು ತಕ್ಷಣ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ತಡೆ ಮಾಡಲಿಲ್ಲ. ತಕ್ಷಣ ಹೋಗಿ ಇನ್ನು ಇರುವಂಥ ಎಲ್ಲ ಶಿಷ್ಯಂದರಿಗೆ ಅವರು ಹೋಗಿ ತಿಳಿಸ್ತಾರೆ. ಈ ಥರ ನಾವು ಹೋಗ್ತಿರ್ಬೇಕಾದ್ರೆ ಒಬ್ಬ 3ನೇ ವ್ಯಕ್ತಿ ನಮ್ಮ ಜೊತೆಗೆ ಬಂದರು, ಮಾತಾಡ್ತಾ ಇದ್ದು ಇದನ್ನೆಲ್ಲ ನಮಗೆ ತಿಳಿಸಿದ್ರು, ಈ ಸತ್ಯಗಳನ್ನೆಲ್ಲ ನಮಗೆ ಹೇಳಿದ್ದಾರೆ ಅಂತ ಅಂದಾಗ ಅವ್ರಿಗೆ ಎಲ್ರಿಗೂ ಗೊತ್ತಾಗತ್ತೆ. ಏನಂತ ಗೊತ್ತಾಗತ್ತೆ, ಯೇಸು ಜೀವಂತವಾಗಿ ಎದ್ದು ಬಂದಿದ್ದಾರೆ. ಹಾಲೆಲೂಯಾ. ಮತ್ತೆ ಇನ್ನೊಂದು ಸರಿ ಏನಾಗತ್ತೆ, ಎಲ್ಲ ಶಿಷ್ಯಂದರೆಲ್ಲ 11 ಜನನು ಅಲ್ಲಿ ರೂಮಲ್ಲಿ ಇರುವಾಗ ಮೇಲಿನ ರೂಮಲ್ಲಿ ಇರಬೇಕಾದ್ರೆ ದಿಢೀರಂತೆ ಅವರ ನಡುವೆ ಯೇಸು ಇಲ್ಲೂ ಬರ್ತಾರೆ. ಯೇಸು ಬಂದು ಏನಂತಾರೆ, ನಿಮಗೆ ಸಮಾಧಾನ ಉಂಟಾಗಲಿ. ನೋಡಿ, ಸತ್ತೋಗಿರೋರು, ಸಮಾಧಿನಲ್ಲಿ ಇಟ್ಟಿರೋರು ನೀವೆಲ್ಲ ಹೋಗಿ ಉಣಿಸ್ಬಿಟ್ಟು ಬಂದಿದ್ದೀರಾ. ಇವಾಗ ಮನುಷ್ಯ ನಿಮ್ಮ ಮನೆಯಲ್ಲಿ ಬಂದುಬಿಟ್ರೆ ಹೇಗಿರುತ್ತೆ? ನೀವು ಇರುವಂಥ ಬೆಡ್ರೂಮಿಗೆ ಬಂದುಬಿಟ್ಟಂದ್ರೆ ಹೇಗಿರುತ್ತೆ ನಿಮಗೆ? ಏನಾಗತ್ತೆ, ಭಯ ಆಗತ್ತೆ. ಅಲ್ಲಿ ಅವ್ರಿಗೂ ಅದೇ ಆಗಿದ್ದು. ಆದರೆ ಯೇಸು ಏನು ಮಾಡ್ತಾರೆ, ಭಯ ಪಡಬೇಡಿ, ಹೆದರಬೇಡಿ, ಸಮಾಧಾನದಿಂದ ಇರ್ರಿ. ಆಮೇನ್. ಆಗ ತಾಮ ಒಬ್ಬ ಏನಂತಾನೆ, ಯೇಸು ಬರೋದಕ್ಕೆ ಮುಂಚೆ ನಿಜವಾಗಿಯೂ ಯೇಸು ಜೀವಂತವಾಗಿ ಎದ್ದು ಬಂದಿದ್ರೆ ನಾನು ಕೈ ಇಟ್ಟು ನೋಡಬೇಕು, ಅವ್ರ ಗಾಯಗಳಲ್ಲಿ ನಾನು ಕೈ ಇಟ್ಟು ನೋಡಬೇಕು, ಅವಾಗನೇ ನಾನು ನಂಬೋದು ಅಂತ ಅನ್ನುವಾಗ ಯೇಸು ಕರೀತಾರೆ, ತಾಮ, ನೋಡಿ ನಂಬೋದಕ್ಕಿಂತಲೂ ನೋಡದೆ ನಂಬುವವನೇ ಧನ್ಯನು.
ಹಾಲೆಲೂಯಾ. ನಿಮ್ಮಲ್ಲಿ ಎಷ್ಟು ಜನ ಯೇಸು ನೋಡದೆ ನಂಬಿದ್ದೀರಾ? ಆಮೇನ್. ಅವ್ರಿಗಿಂತ ನಾವೇ ಹೆಚ್ಚಾದ ಧನ್ಯರು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಿಮ್ಮ ಒಬ್ಬೊಬ್ಬರನ್ನು ಪ್ರೀತಿ ಮಾಡೋರಾಗಿದ್ದಾರೆ. ಯೇಸು ಇವತ್ತು ಜೀವಂತವಾಗಿ ಎದ್ದು ಬಂದಿದ್ದಾರೆ ಅಂದರೆ ಅದಕ್ಕೆ ನೀನೇ ಕಾರಣನಾಗಿದ್ಯಾ. ನಿನಗಾಗಿಯೇ ಯೇಸು ಜೀವಂತವಾಗಿ ಎದ್ದು ಬಂದಿದ್ದಾರೆ. ಯೇಸು ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿ ತೊಳೆದು ಶುದ್ಧೀಕಾರ ಮಾಡಿ ನಿನ್ನನ್ನು ಆತನ ದೇವರ ಮಗನಾಗಿ ಮಗಳಾಗಿ ಮಾಡಿ ನಿನಗೆ ಪರಲೋಕ ಹೋಗೋದಕ್ಕೆ ದಾರಿಯನ್ನು ಉಂಟು ಮಾಡುವಂತೆ ಯೇಸು ಬಂದಿದ್ದಾರೆ. ಆ ಯೇಸುವನ್ನು ಪ್ರತಿದಿನ ನಾವು ನಂಬಬೇಕಾಗಿದೆ, ವಿಶ್ವಾಸ ಮಾಡಬೇಕಾಗಿದೆ, ಆತನ ಸನ್ನಿಧಾನಕ್ಕೆ ನಾವು ಬರಬೇಕಾಗಿದೆ. ಆಮೇನ್, ಹಾಲೆಲೂಯಾ. ಪಕ್ಕದಲ್ಲಿ ನೋಡಿ, ಇಲ್ಲಿ ಪ್ರತಿದಿನ ಮಾತಾಡಬೇಕು, ಪ್ರತಿದಿನ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವ ಅಭ್ಯಾಸ ನಿಮಗೆ ಇರಬೇಕಾಗಿದೆ. ಪ್ರಾರ್ಥನೆ ಅಂತ ಹೇಳಿದ ತಕ್ಷಣ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಲೆಲೂಯಾ. ಮತ್ತೇನು ಮಾಡಬೇಕಾಗಿದೆ? ಪ್ರತಿದಿನ ನೀವು ಕುಟುಂಬವಾಗಿ ಪ್ರಾರ್ಥಿಸಬೇಕು, ಕುಟುಂಬವಾಗಿ ವಾಕ್ಯ ಓದಬೇಕು. ಕುಟುಂಬ ಪ್ರಾರ್ಥನೆ ತುಂಬ 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 ಮುಖ್ಯ. ಪಕ್ಕದಲ್ಲಿ ನೋಡಿ, ಅಲ್ಲಿ ಕುಟುಂಬ ಪ್ರಾರ್ಥನೆ ತುಂಬ ಮುಖ್ಯ. ಕುಟುಂಬ ಪ್ರಾರ್ಥನೆ ಮಾತ್ರ ತಪ್ಪಿಸ್ಕೊಳ್ಬೇಡಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥಿಸುವ ಕುಟುಂಬ ಚೆನ್ನಾಗಿ ಒಂದಾಗಿರುತ್ತೆ, ಒಗ್ಗಟ್ಟಾಗಿರುತ್ತೆ. ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲರೂ 3 ಜನನು ತಂದೆ ತಾಯಿ ಮಕ್ಕಳು ಖಂಡಿತವಾಗಿಯೂ ಏನೇ ಕೆಲಸ ಇದ್ದರೂ, ಎಷ್ಟೇ ಲೇಟ್ ಆದ್ರೂ, ಟ್ಯೂಷನ್ ಆಗಿರಲಿ ಇಲ್ಲ ಬೆಳಗ್ಗೆ ಸ್ಪೋರ್ಟ್ಸ್ ಆಗಿರಲಿ, ಮೊದಲು ಕುಟುಂಬ ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲಾದರೂ ಹೇಗಾದರೂ ಒಂದು ಸಮಯವನ್ನು ನೀವು ಉಂಟು ಮಾಡಲೇಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ಹಾಲೆಲೂಯಾ. ಕುಟುಂಬವಾಗಿ ನೀವು ಭಕ್ತಿ ಮಾಡುವಾಗ ಇವತ್ತು ಐರೋಪ ಖಂಡದಲ್ಲಿ ಯುರೋಪ್ ದೇಶದಲ್ಲಿ ಅನೇಕ ದೇಶಗಳಲ್ಲಿ, ಯುರೋಪ್ನಲ್ಲಿ, ಅಮೆರಿಕಾಗಳೆಲ್ಲ ನೋಡಬೇಕಾದ್ರೆ ಒಳ್ಳೆ ದೊಡ್ಡ ಕಟ್ಟಡಗಳ ಸಭೆಗಳಿದೆ, ಹಣ ಇದೆ, ಒಳ್ಳೆ ಮನೆ ಇದೆ, ಕಾಸಿದೆ, ಕೆಲಸ ಇದೆ, ಸಂಪಾದನೆ ಇದೆ, ಎಲ್ಲ ಅನುಕೂಲ ಇದೆ. ಆದರೆ ಇವತ್ತಿನ ಜನ ಮಕ್ಕಳು, ಯುವಕರು ಸಭೆಗೆ ಹೋಗ್ತಾ ಇಲ್ಲ. ಏನಕ್ಕೆ? ತಂದೆ ತಾಯಿಗಳು ಮಕ್ಕಳನ್ನ ಸಭೆ ಮನೆಯಲ್ಲೇ ಬಿಟ್ಬಿಟ್ಟಿದ್ದಾರೆ. ನೀನು ಆ ಪ್ರೋಗ್ರಾಮ್ಗೆ ಹೋಗು, ಈ ಪ್ರೋಗ್ರಾಮ್ಗೆ ಹೋಗು. ಇವತ್ತು ಒಂದು ಸಂತಾನ, ಒಂದು ಜನರೇಷನ್ ಏನಂತಾರೆ? ಒಂದು ಸಂತಾನ ರಕ್ಷಣೆ ಹೊಂದದೆ ಖಾಲಿಯಾಗಿ ಹೋಗಿದ್ದಾರೆ. ಸಭೆಗಳು ಖಾಲಿಯಾಗಿದೆ. ಹೇಳೋದಕ್ಕೆ ಕೇಳಿದ್ರೆ ಹೆಸರು ನಾನು ಕ್ರೈಸ್ತರೇ ಅಂತಾರೆ. ಏನಾಗಿದ್ದೀರಾ? ನಾನು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದೀನಿ, ನಾನು ಕ್ರೈಸ್ತನೇ ಅಂತಾರೆ. ಆ ರೀತಿಯಾದಂಥ ಪರಿಸ್ಥಿತಿ ನಮ್ಮ ಸಭೆಗೆ ಬರಬಾರ್ದು, ನಮ್ಮ ದೇಶಕ್ಕೆ ಬರಬಾರದು. ಅರ್ಥ ಆಗ್ತಾ ಇದೆಯಾ? ಹಾಲೆಲೂಯಾ. ಭಾನುವಾರದಲ್ಲಿ ಏನೇ ಪ್ರೋಗ್ರಾಮ್ಸ್ ಇದ್ರೂ, ಏನೇ ಈವೆಂಟ್ಸ್ ಇದ್ರೇನು ಎಲ್ಲ ಒಂದು ಕಡೆ ಸೈಡ್ಗೆ ಇಡಬೇಕು. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮಕ್ಕಳು ಓದಬಾರ್ದು ಅಂತ ಇಲ್ಲ, ಪ್ರೋಗ್ರಾಮ್ಸ್ಗೆ ಹೋಗಬಾರ್ದು ಅಂತ ಇಲ್ಲ. ನೀನು ಸಭೆಗೆ ಬರುವಾಗ, ಆಲಯಕ್ಕೆ ಬರುವಾಗ ಕುಟುಂಬವಾಗಿ ನೀನು ಬಂದು ಕೂತು ನೀನು ಆರಾಧನೆ ಮಾಡುವುದಾದ್ರೇ ನಿಮ್ಮ ಕುಟುಂಬಕ್ಕೆ ಅದು ಆಶೀರ್ವಾದ. ಇಲ್ಲ ಅಂತಂದರೆ ನೀನು ಏನೇ ಮಾಡಿದ್ರೇನು ನಾಳೆ ನಿಮ್ಮ ಮಕ್ಕಳು ಕೈ ತಪ್ಪಿ ಹೋಗ್ಬಿಡ್ತಾರೆ. ಅವ್ರು ಏನೇ ಮಾಡಿದ್ರೂ ಸಕ್ಸಸ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಅಗಸ್ಟೀನ್ ಎಂಬ ಒಬ್ಬ ಯುವಕ ಬರ್ತಾಯಿದ್ದ. ಅಗಸ್ಟೀನ್ ಅಂತ ಸಭೆಯಲ್ಲಿ ಬರ್ತಾಯಿದ್ರು. ಸಿದ್ದಯ್ಯನವ್ರಿಗೆ ಹೇಳಿದ್ರೆ ಗೊತ್ತಾಗತ್ತೆ, ಅವರು ಮೈಸೂರಿಂದನೇ ಬರ್ದದು. ಅಗಸ್ಟೀನ್ ಅವ್ರ ತಂದೆ ಒಳ್ಳೆಯ ವ್ಯಕ್ತಿನೇ. ಅವ್ರ ತಾತ ಪಾಸ್ಟರು, ಅವ್ರ ತಾತ ಅವ್ರ ಮನೆಯಲ್ಲಿ ಎಲ್ಲರೂ ಅನೇಕರು ಪಾಸ್ಟರ್ಗಳೇ. ಆ ಹುಡುಗ ಬಿಷಪ್ ಕಾಟನ್ ಸ್ಕೂಲಲ್ಲೇ ಓದ್ತಿದ್ದ. ತುಂಬ ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಓದ್ತಾ ಇದ್ದ, ಬೆಸ್ಟ್ ಸ್ಟೂಡೆಂಟ್ ಆಗಿದ್ದ. ಭಾನುವಾರ ಮಾತ್ರ ಅವ್ರ ಮನೆಯಲ್ಲಿ ಏನು ಮಾಡ್ತಾಯಿದ್ರು? ನೀನು ಟ್ಯೂಷನ್ಗೆ ಹೋಗಬಾರ್ದು. ಅವನೇನಂತಾನೆ, ಭಾನುವಾರನೇ ಕಣಪ್ಪ ಟ್ಯೂಷನ್ ಇರೋದು. ಏನು ಟ್ಯೂಷನ್? ನಾನು ಡಾಕ್ಟ್ರ್ ಆಗಬೇಕು. ಏನಾಗಬೇಕು? ಡಾಕ್ಟ್ರ್ ಆಗಬೇಕು. ಅವನಿಗೆ ಡಾಕ್ಟ್ರ್ ಆಗಬೇಕು ಅಂತ ಆಸೆ. ಆದರೆ ಅವ್ರ ಮನೇಲಿ ಏನಂತಾರೆ, ನೀನೇನಾದರೂ ಆಗು, ಒಟ್ಟಿನಲ್ಲಿ ಭಾನುವಾರ ನೀನು ನಮ್ಮ ಜೊತೆಗೆ ಸಭೆಗೆ ಬರಬೇಕು. ಹಾಲೆಲೂಯಾ. ಅವನಿಗೆ ಮಂಡಿನಲ್ಲಿ ಕ್ಯಾನ್ಸರ್ ಕಾಯಿಲೆ ಬಂದಿತ್ತು. ಬ್ಲಡ್ ಕ್ಯಾನ್ಸರ್, ಬೋನ್ ಮ್ಯಾರೋ ಕ್ಯಾನ್ಸರ್ ಆಗಿತ್ತು. ಅವ್ರಿಗೆ ಅವಾಗ ಬ್ಲಡ್ ಕೊಡಬೇಕು, ಈ ಥರ ತೊಂದರೆ ಆಗಿತ್ತು. ಅವ್ರ ತಂದೆ ಏನು ಮಾಡಿದ್ರು, ತಾತ ಏನು ಮಾಡಿದ್ರು, ನಾವು ಕ್ರೈಸ್ತರು, ನಾವು ಸಭೆಗೆ ಭಾನುವಾರದಲ್ಲಿ ನಾವು ಸಭೆಗೆ ಹೋಗಬೇಕು. CSIನವರೇ ಅವ್ರೇನು ಮಾಡಿದ್ರು, ನಾವು ಸಭೆಗೆ ಹೋಗಬೇಕು ಭಾನುವಾರದಲ್ಲಿ. ನೀನು ಏನೇ ಆದ್ರೇನೋ ಅದೆಲ್ಲ ನಾವು ಕ್ರೈಸ್ತರು, ನಮ್ಗೆ ಗೊತ್ತಿಲ್ವಾ? ನೀನು ಟ್ಯೂಷನ್ಗೆ ಹೋಗ್ಬೇಡ, ನೀನು ಸಭೆಗೆ ಹೋದ ಮನೆಗೆ ಬಂದಿರು ಅಷ್ಟೇ, ನೀನು ಎಲ್ಗೂ ಹೋಗ್ಬೇಡ ಅಂತಾಯಿದ್ರು. ಆ ಬ್ರದರ್ ನನಗೆ ಸಾಕ್ಷಿ ಹೇಳಿದ್ರು, ನನಗೆ ಈ ಥರ ನಮ್ಮ ಮನೆಯಲ್ಲಿ ನಮ್ಮನ್ನು ಸಾಕಿದ್ರು ಬ್ರದರ್. ಈ ಥರ ಎಲ್ಲ ನನಗೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದರು.
ಅದು ನಾನು ಏನು ಮಾಡಿದೆ, ನನ್ನ ತಂದೆ ತಾಯಿ ಹೇಳೋ ಮಾತು, ನಮ್ಮ ತಾತ ಅಜ್ಜಿ ಅವ್ರು ಹೇಳೋ ಮಾತನ್ನು ಕೇಳಿ ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ವಿದ್ಯೆನಾಗಿ ನಾನು ಇದ್ದೆ. ದೇವ್ರು ನನಗೆ ಸಹಾಯ ಮಾಡಿದ್ರು. ನಾನು ಇಷ್ಟಪಟ್ಟಿರೋ ಥರ ನನಗೆ ಮೆಡಿಕಲಲ್ಲಿ ಇಲ್ಲ ಅಂದರೂ ನನಗೆ ರಾಮಯ್ಯ ಕಾಲೇಜಲ್ಲಿ ನನಗೆ ಫ್ರೀ ಸೀಟಲ್ಲಿ ನನಗೆ ಸಿಗುವಂತೆ ದೇವರು ನನಗೆ ಇಂಜಿನಿಯರಿಂಗಲ್ಲಿ ಸಿಗುವಂತೆ ದೇವರು ಸಹಾಯ ಮಾಡಿದ್ರು. ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಮತ್ತು ಇವತ್ತು ನಾನು ಹೊರದೆ ಫಾರಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಒಳ್ಳೆಯ ಮನೆ ಇಸ್ಕೊಂಡಿದ್ದೀನಿ, ಮನೆ ಕಟ್ಟಿಸಿದ್ದೀನಿ. ನನಗೆ ದೇವ್ರು ನನ್ನನ್ನು ಆಶೀರ್ವಾದ ಮಾಡಿ ದೇವ್ರು ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಇವತ್ತು ಅವರು ಸಾಕ್ಷಿ ಹೇಳಿದ್ದಾರೆ. ಹಲ್ಲೆಲೂಯಾ. ಆ ಥರ ಯೇಸು ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ತಂದೆ ತಾಯಿಗಳಿಗಾಗಿ, ನಿನ್ನ ಹೆಂಡತಿಗಾಗಿ, ನಿನ್ನ ಗಂಡನಿಗಾಗಿ ಕೆಲವ್ರು ಏನು ಮಾಡ್ತಾರೆ, ನೀನು ಹೋಗು ಹೆಂಡತಿ, ನೀನು ಹೋಗು, ನೀನು ಆಮೇಲೆ ಹೋಗಿ, ನೀನು ಹೋಗಿ, ನಾನು ಆಮೇಲೆ ಬರ್ತೀನಿ ಅಂತಾರೆ. ನಿನ್ನೆ ರಾತ್ರಿನೂ ಮಾತಾಡ್ತಾಯಿದ್ರೆ, ಬ್ರದರ್ ನಮ್ಮ ಮನೆಯಲ್ಲಿ ತುಂಬ ಕಷ್ಟ, ನಮಗೆ ತುಂಬ ತೊಂದರೆ, ನಮ್ಮ ತಂದೆದು ಒಂದು ತೊಂದರೆ. ನಿನ್ನೆ ರಾತ್ರಿ ಈ ಸ್ಥಳದಲ್ಲಿ ನನ್ನ ತಂದೆ ತುಂಬ ತೊಂದರೆ ಮಾಡ್ತಾರೆ, ನನ್ನ ತಾಯಿಗೆ ಈ ಥರ ತೊಂದರೆ, ನಮ್ಮ ತಂದೆಗೆ ಆ ಥರ ತೊಂದರೆ ಇದೆ, ನನ್ನ ಬಾಳು ಈ ರೀತಿ ಇದೆ, ನಾನು ಏನು ಮಾಡೋದು, ನಾನು ಎಲ್ಲೂ ಹೋಗಲಿ ಅಂತ ಅಳ್ತಾ ಇದ್ದಾರೆ. ಯೇಸು ಆ ಕುಟುಂಬಕ್ಕಾಗಿಯೂ ರಕ್ತ ಚೆಲ್ಲಿದ್ದಾರೆ. ಯೇಸು ಅವ್ರಿಗಾಗಿಯೂ ಚಿಂತಿಸುತ್ತಾರೆ. ಅರ್ಥ ಆಗ್ತಾ ಇದೆಯಾ? ಆ ಕುಟುಂಬನ ಪಿಚಾಚಿ ಏನು ಮಾಡ್ತಾನೆ, ಹೇಗಾದರೂ ಮಾಡಿ ಮುರಿದಾಕಬೇಕು, ಹೇಗಾದರೂ ಮಾಡಿ ಆ ಕುಟುಂಬನ ಹಾಳು ಮಾಡಬೇಕು. ಅನೇಕ ದಿವಸಗಳಿಂದ ಸಭೆಗೆ ಬರ್ತಾ ಇದ್ದಾರೆ. ಅದು ಪಿಚಾಚಿ ಕ್ರಿಯಾ ಆ ಮನೆಯಲ್ಲಿ ಮಾಡ್ತಾಯಿದ್ದಾನೆ. ಏನಕ್ಕೆ? ಕುಟುಂಬನ ಮುರಿದ್ರೇ, ಎಲ್ಲರನ್ನ ದೂರ ಮಾಡ್ದೇ ಅವನು ಹೊರಡೆ ಹೋಗಿ ಕೆಲಸ ಮಾಡೋದಕ್ಕೆ. ಅರ್ಥ ಆಗ್ತಾ ಇದೆಯಾ? ಇದಕ್ಕೆಲ್ಲ ಯೇಸು ಬಂದಿರೋದು ಆ ಪಿಚಾಚಿ ಮಾಡುವ ಕಾರ್ಯಗಳನ್ನೆಲ್ಲ ಮುರಿದಾಕುವಂತೆ, ನಿಮ್ಮ ಕುಟುಂಬಗಳು ಕಟ್ಟಲ್ಪಡುವಂತೆ, ಕುಟುಂಬವಾಗಿ ಭಕ್ತಿ ಮಾಡುವಂತೆ, ಕುಟುಂಬವಾಗಿ ಆಲಯಕ್ಕೆ ಬರುವಂತೆ, ಕುಟುಂಬವಾಗಿ ನಾವು ಪರಲೋಕ ಹೋಗಬೇಕಾಗಿದೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಯೇಸುವನ್ನು ಮೊದಲು ನೀವು ಇಡಬೇಕಾಗಿದೆ. ಕರ್ತನನ್ನು ನಿನ್ನ ಬಾಳಲ್ಲಿ, ನಿನ್ನ ಮನೆಯಲ್ಲಿ ನೀವು ಇಡಬೇಕಾಗಿದೆ. ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಏನೇ ಓದಿದ್ರೇನು, ಏನೇ ನೀನು ಮನೆ ಕಟ್ಟಿ ಸೇರಿಸಿದನು, ಏನೇ ಸಂಪಾದನೆ ಮಾಡಿದನು, ಏನೇ ಇಟ್ಟನು, ಇದು ಯಾವುದು ನಮ್ಮ ಜೊತೆ ಬರಲ್ಲ, ಯಾವುದು ನಮ್ಮ ಪರಲೋಕಕ್ಕೆ ಬರಲ್ಲ, ಯಾರು ನಾವು ತಗೊಂಡು ಹೋಗೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ಹತ್ರ ಬರುವುದು ನಾವು ಮಾಡುವಂಥ ಭಕ್ತಿನೇ, ನಮ್ಮ ಆತ್ಮ ಮಾತ್ರನೇ ಯೇಸು ಹತ್ರ ಬರುವಂಥದ್ದಾಗಿದೆ. ಎಲ್ಲರೂ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಇರುವ ಸ್ಥಳದಲ್ಲಿ ಕಣ್ಣನ್ನು ಮುಚ್ಚಿ ಕರ್ತನಿಗೆ ಒಪ್ಪಿಸಿಕೊಟ್ಟು, ಹೌದು ಯೇಸುವೇ, ನೀನು ನನಗಾಗಿ ಬಂದಿದ್ದೀಯಾ, ನನಗಾಗಿ ರಕ್ತ ಚೆಲ್ಲಿದ್ದೀರಾ, ನನಗಾಗಿ ಜೀವ ಕೊಟ್ಟಿದ್ದೀರಾ, ನನಗಾಗಿ ಮರಣವನ್ನು ಗೆದ್ದು ಬಂದಿದ್ದೀರಾ. ನಾನು ನಿನ್ನನ್ನೇ ಹಿಂಬಾಲಿಸುತ್ತೇನೆ, ನಿನಗಾಗಿಯೇ ನಾನು ಬಾಳುತ್ತೇನೆ, ನಿನ್ನ ಚಿತ್ತವನ್ನೇ ನಾನು ನೆರವೇರಿಸೋನಾಗಿದ್ದೇನೆ, ನಿನ್ನ ನಾಮವನ್ನೇ ನಾನು ಮಹಿಮೆ ಪಡಿಸೋನಾಗಿದ್ದೇನೆ. ನಾನು, ನನ್ನ ಮನೆಯವರು, ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ನಿನ್ನನ್ನೇ ನಾವು ಸೇವಿಸುವೆವು, ನಿಮಗಾಗಿಯೇ ನಾವು ಬಾಳುವೆವು, ನಿಮ್ಮ ಚಿತ್ತವನ್ನೇ ನಾವು ನೆರವೇರಿಸುವೆವು. ಯೇಸು ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಲು ಬಂದರು. ನಾನು ನೀವು ಸಹ ಯೇಸುವಿನ ಚಿತ್ತವನ್ನೇ ನಾವು ನೆರವೇರಿಸುವವರಾಗಿರಬೇಕಾಗಿದೆ. ಹಲ್ಲೆಲೂಯಾ. ಹೇಳೋಣ, ಯೇಸುವೇ, ನನಗಾಗಿ ನೀನು ಪರಲೋಕವನ್ನು ಬಿಟ್ಟು ಬಂದಿದ್ದೀಯಾ, ನನಗಾಗಿ ಒಡೆಯಲ್ಪಟ್ಟಿದ್ದೀರಾ, ನನಗಾಗಿ ಜಜ್ಜಲ್ಪಟ್ಟಿದ್ದೀರಾ, ನನಗಾಗಿ ರಕ್ತ ಚೆಲ್ಲಿದ್ದೀರಾ, ನನಗಾಗಿ ಜೀವ ಕೊಟ್ಟಿದ್ದೀರಾ, ನನಗಾಗಿ ಮರಣವನ್ನು ಗೆದ್ದು ಬಂದಿದ್ದೀರಾ. ಇವತ್ತು ನೀನು ಜೀವಂತವಾಗಿದೆಯಾ ಎಂದು ನಾನು ನಂಬುತ್ತೇನೆ, ನಾನು ವಿಶ್ವಾಸ ಮಾಡುತ್ತೇನೆ. ನಾನು ನಿನ್ನನ್ನೇ ನಾನು ನೋಡೋವನಾಗಿರಬೇಕಾಗಿದೆ, ನಿನ್ನ ಹತ್ರ ಬಂದು ಮಾತಾಡೋವನಾಗಿರಬೇಕಾಗಿದೆ, ನಿನ್ನ ಹತ್ರ ನಾನು ಸಮಯವನ್ನು ಕಲಿಯೋವನಾಗಿರಬೇಕಾಗಿದೆ, ನಿನ್ನ ಮುಖವನ್ನು ನಾನು ದರ್ಶನ ಮಾಡಬೇಕಾಗಿದೆ. ಪ್ರತಿ ದಿವಸ ನಿನ್ನ ಸನ್ನಿಧಾನಕ್ಕೆ ನಾನು ಬರಬೇಕು. ಯೇಸುವೆ, ನನಗೆ ಲೋಕ ಅಲ್ಲ ನನಗೆ ಬೇಕಾಗಿರೋದು, ಈ ಲೋಕದಲ್ಲಿರುವ ಕಾರ್ಯಗಳೆಲ್ಲ ನನಗೆ ಮುಖ್ಯ. ನನಗೆ ಯೇಸುವೆ ನೀನು ಮುಖ್ಯವಾಗಿದೆಯಾ. ಯೇಸುವೆ, ನನಗೆ ನೀನು ಮೊದಲಾಗಿದೆಯಾ, ನೀನು ನನಗೆ ಮುಖ್ಯ ಕರ್ತನೆ, ನೀನು ನನಗೆ ಮೊದಲಾಗಿದೆಯಾ ಕರ್ತನೆ. ನಾನು, ನನ್ನ ಮನೆಯವರು, ನನ್ನ ಕುಟುಂಬದವರು ನಿನ್ನನ್ನೇ ನಾವು ಸೇವಿಸುವೆವು. ಉಸಿರಿರೋ ದಿನವೆಲ್ಲ ನಾನು ನಿನ್ನ ಆಲಯದಲ್ಲೇ ನಾನು ಇರುತ್ತೇನೆ. ಉಸಿರಿರೋ ದಿನವೆಲ್ಲ ನಿಮ್ಮನ್ನೇ ನಾನು ಸ್ತುತಿಸುತ್ತೇನೆ. ಉಸಿರಿರುವ ದಿನವಲ್ಲ ನಿಮ್ಮನ್ನೇ ನಾನು ಆರಾಧಿಸುವೆ. ಉಸಿರಿರೋ ದಿನವಲ್ಲ ನಾನು ನಿನಗೆ ಮಾತ್ರನೇ ಜೀವಿಸುವೆ. ಯೇಸುವೇ, ಓ ಯೇಸುವೇ, ನೀನೇ ನನಗೆ ಬೇಕು, ನೀನೇ ನನಗೆ ಮೊದಲು. ನೀನು ನನಗಾಗಿ ಮರಣದ ಕೊಂಡಿಯನ್ನು ಮುರಿದು ಜಯಕರವಾಗಿ ಎದ್ದು ಬಂದಿದ್ದೀಯಾ. ನೀನು ಇವತ್ತು ಜೀವಂತವಾಗಿದೆಯಾ ಎಂದು ನಾನು ನಂಬುತ್ತೇನೆ. ನೀನು ಜೀವವುಳ್ಳ ದೇವ ಕುಮಾರನೆಂದು ನಾನು ವಿಶ್ವಾಸ ಮಾಡುತ್ತೇನೆ. ಈ ಜೀವವುಳ್ಳ ದೇವರು, ಈ ಜೀವವುಳ್ಳ ಯೇಸು ನನ್ನ ಹೃದಯದಲ್ಲಿ ಇರಬೇಕು. ನನ್ನ ಹೃದಯದಲ್ಲಿ ಬಾ. ಓ ಯೇಸುವೇ,
ಯೇಸುವೆ, ನನಗಾಗಿ ನೀನು ಮರಣವನ್ನು ಗೆದ್ದು ಬಂದಿದ್ಯಾ. ಇಲ್ಲಿರುವ ಒಂದೊಂದು ಕುಟುಂಬಕ್ಕಾಗಿ ನೀನು ಎದ್ದು ಬಂದಿದ್ಯಾ ಎಂದು ನಾನು ನಂಬುತ್ತೇನೆ. ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ನಾವು ನಿಮ್ಮನ್ನೇ ಆರಾಧಿಸಬೇಕಾಗಿದೆ, ನಿಮ್ಮನ್ನೇ ನಾವು ಹಿಂಬಾಲಿಸಬೇಕಾಗಿದೆ. ಈ ಲೋಕ ಅಲ್ಲ ನನಗೆ ಬೇಕಾಗಿರೋದು, ಕೆಲಸ ಅಲ್ಲ ನನಗೆ ಬೇಕಾಗಿರೋದು, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ನನಗೆ ಬೇಕಾಗಿರೋದು. ಮೊದಲು ನನಗೆ ಬೇಕಾಗಿರೋದು ದೇವರ ರಾಜ್ಯ. ದೇವರ ರಾಜ್ಯವನ್ನು, ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಆಗ ನಿಮಗೆ ಎಲ್ಲ ದೊರಕಲ್ಪಡುತ್ತದೆ ಎಂದು ನಾವು ನೋಡ್ತೇವೆ. ಎಲ್ಲವನ್ನು ನೀನು ಸೇರಿಸಿ ಕೊಡುವವನಾಗಿದ್ದೀಯಾ. ಹೌದು ಕರ್ತನೆ. ಯೇಸುವೆ, ಅಗಸ್ಟೀನ್ ಎನ್ನುವನಿಗೆ ನೀನು ಗುಣಪಡಿಸಿದ್ಯಾ, ಅವರಿಗೆ ವಾಸಿ ಮಾಡಿ ಇವತ್ತು ಜೀವ ಕೊಟ್ಟಿದ್ದೀರಾ. ಯೇಸುವೆ, ಇವತ್ತು ನಿನ್ನಲ್ಲಿ ಅವರು ಸಾಕ್ಷಿಯಾಗಿದ್ದಾರೆ. ಯೇಸುವೆ, ಆ ಕುಟುಂಬ ಥರ ಒಂದೊಂದು ಕುಟುಂಬನೂ ಕರ್ತನೆ ನಿನಗಾಗಿ ವೈರಾಗ್ಯವಾಗಿ ಬಾಳಬೇಕು. ಇರುವಂಥ ಒಂದು ಜೀವ, ಈ ಒಂದು ಜೀವ ಅದು ಯೇಸುವಿನ ಚಿತ್ತವನ್ನು ನೆರವೇರಿಸೋದಕ್ಕೆ, ಯೇಸುವನ್ನು ತೃಪ್ತಿಪಡಿಸೋ, ಯೇಸುವನ್ನು ಸಂತೋಷಪಡಿಸೋದಕ್ಕೆ, ಯೇಸುಗೆ ಕೊಂಡಾಡೋದಕ್ಕೆ, ಯೇಸುವನ್ನು ಉಲ್ಲಾಸ ಪಡಿಸೋದಕ್ಕೆ. ಯೇಸುವೆ, ನಾವು ಒಬ್ಬೊಬ್ಬರೂ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇವೆ. ನಮ್ಮ ಜೀವ ಇರುವ ತನಕ ಕರ್ತನೆ ನಿಮ್ಮನ್ನೇ ನಾವು ಹಿಂಬಾಲಿಸುತ್ತೇವೆ. ಕೀರ್ತನೆಗಾರನು ಹೇಳುವ ಹಾಗೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸಲಿ, ನನ್ನ ಜೀವಮಾನವೆಲ್ಲ ನಿಮ್ಮ ಆಲಯದಲ್ಲೇ ನಾನು ವಾಸಿಸುವೆನು. ಕರ್ತನೆ, ಆ ರೀತಿಯಾಗಿ ಒಬ್ಬೊಬ್ಬರಿಗೂ ಸಹಾಯ ಮಾಡು, ಕೃಪೆ ಮಾಡು, ಆಶೀರ್ವದಿಸು, ಅನುಗ್ರಹಿಸು. ಯೇಸು ದಿವ್ಯ ನಾಮದಲ್ಲಿ ಬೇಡ್ತೀವಿ ತಂದೆಯಾದ ದೇವರೇ, ಆಮೇನ್. ಹಲ್ಲೆಲೂಯಾ. ದೊಡ್ಡ ಚಪ್ಪಾಳೆ ಹೊಡೆದು ಯೇಸಪ್ಪನ ನಾಮ ಮಹಿಮೆ ಪಡಿಸೋಣ. ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.